ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬ್ಬಿ ಕೋಪೌಟ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಯಾವ ಹೊಸ ರುಚಿನ ತೋರಿಸ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗಂಡಬ್ಬಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಶುಚಿ ರುಚಿಯ ಖ್ಯಾತಿ ಇಸ್ಮಾಯಿಲ್ ಅವರು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಇಸ್ಮಾಯಿಲ್ ಅವ್ರನ್ನ ಕರೆಸ್ತಾ ಇದೀವಿ, ಒಂದು ಒಳ್ಳೆ ಅಡುಗೆನ ತೋರಿಸ್ತಾ ಇದೀವಿ. ಇಸ್ಮಾಯಿಲ್ ಬನ್ರಿ ಸರ್. ನಮಸ್ಕಾರ. ಏನ್ ಮಾಡ್ತಾ ಇದ್ರಿ ಇಸ್ಮಾಯಿಲ್ ಇವತ್ತು? ಸರ್ ಇವತ್ತೊಂದು ಹೊಸ ಸ್ಟೈಲಲ್ಲಿ ಒಂದು ಏನು ಟ್ರಿಪಲ್ ರೈಸ್. ಟ್ರಿಪಲ್ ರೈಸ್? ಹೌದು. ಟ್ರಿಪಲ್ ರೈಸ್ ಅಂದ್ರೆ ಏನೇನು? ಇದರಲ್ಲಿ ರೈಸು, ಸಾಫ್ಟ್ ನೂಡಲ್ಸು, ಆಮೇಲೆ ಕ್ರಿಸ್ಪಿ ನೂಡಲ್ಸ್. ಮೊನ್ನೆ ಲಾಸ್ಟ್ ಟೈಮ್ ಮಾಡಿ ತೋರಿಸಿದೆ ನೋಡಿ, ಗೋಲ್ಡನ್ ಚಾಪ್ಸ್ ಜೊತೆಗೆ ಚಾಪ್ಸಿ ನೂಡಲ್ಸ್. ಅದು ಕ್ರಿಸ್ಪಿ ನೂಡಲ್ಸ್. ಅದು ಕ್ರಿಸ್ಪಿ ನೂಡಲ್ಸ್ ಫ್ರೈಡ್ ರೈಸ್ ತರ ಇರುತ್ತೆ, ನೂಡಲ್ಸ್ ತರ ಇರುತ್ತೆ, ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್. ಸೂಪರ್ ಚೆನ್ನಾಗಿರುತ್ತೆ, ಎಮ್ಮಿ ಆಗಿರುತ್ತೆ. ಹೌದಾ? ಸೂಪರ್. ನಿಮ್ಮ ಶುಚಿ ರುಚಿಲಿ ಮಾಡ್ತೀರಾ ಇದನ್ನ? ಹೌದು ಸರ್. ಸಖತ್ತಾಗಿರುತ್ತಾ? ಏನ್ ನಾವು ಇಲ್ಲಿ ತೋರಿಸ್ತೀವಿ ಅದು ಮಾಡೇಬೇಕು, ಮಾಡ್ಲಿಲ್ಲ ಜನ ಬಿಡ್ತಾರ ಸರ್. ನೀವು ನಮ್ಮ ಮನೆ ಏನು ತೋರಿಸ್ಕೊಟ್ರಲ್ಲ ಅದು ಕೊಡಿ ಸರ್ ಅಂತಾರೆ. ಮತ್ತೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹೇಳ್ತೀವಲ್ಲ. ಮಾಡಕ್ಕೆ ಏನೇನು ಹೇಳಿ ಸರ್. ಟ್ರಿಪಲ್ ರೈಸ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ಬೇಬಿಕಾರ್ನ್, ಎಲೆಕೋಸು, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಅನ್ನ, ಕ್ರಿಸ್ಪಿ ನೂಡಲ್ಸ್, ಶೆಜ್ವಾನ್ ಸಾಸ್, ಈರುಳ್ಳಿ, ಚಿಲ್ಲಿ ಪೇಸ್ಟ್, ಟೊಮೆಟೊ ಸಾಸ್, ಉಪ್ಪು, ತುಪ್ಪ, ಎಣ್ಣೆ. ಟ್ರಿಪಲ್ ರೈಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶುರು ಮಾಡೋಣ. ಎಸ್ ಸರ್. ತರಕಾರಿ ಬೇಯಿಸಕ್ಕೆ ಒಂದು ಪಾತ್ರೆ. ತರಕಾರಿ ಬೇಯಿಸಕ್ಕೆ ಒಂದು ಪಾತ್ರೆ. ಎಸ್. ಸಾಕ ತರಕಾರಿನ ದೊಡ್ಡಬೇಕಾ? ಸಾಕು ಸರ್, ಸ್ವಲ್ಪನೇ ಇರೋ ತರಕಾರಿ. ಇದೆಲ್ಲ ತರಕಾರಿ ಬೇಯಿಸ್ಕೊಳ್ಳೋದೊಂದು, ಬೇಯಿಸಿರೋ ತರಕಾರಿನ ಫ್ರೈಡ್ ರೈಸ್ಗೆ ಹಾಕೋದೊಂದು, ಎರಡು ವಿಧಾನದಲ್ಲಿ ಮಾಡ್ತಾರೆ. ನೀರು ಬಾಯ್ಲ್ ಆಯಿತು. ಓಕೆ. ಆಮೇಲೆ ಸ್ವಲ್ಪ ಹುರುಳಿಕಾಯಿ. ಓಕೆ. ಆಮೇಲೆ ಸ್ವಲ್ಪ ಹುರುಳಿಕಾಯಿ, ಸ್ವಲ್ಪ ಕ್ಯಾರೆಟು ಡಿಸೈನ್ ಆಗಿ ಕಟ್ ಮಾಡಿರ್ತೀವಿ. ಡಿಸೈನ್ ಬೇರೆ ಕಟ್ ಮಾಡ್ತೀರಾ? ತೋರಿಸಿಲಿ. ಅದೊಂಥರ ಡಿಸೈನ್ ಆಗಿ ಮಕ್ಕಳುಗಳ ತಿನ್ನೋಕ್ಕೆ ಈ ಥರ ಇದ್ರೆ ಖುಷಿ ಪಡ್ತಾರೆ. ಓಕೆ. ನಿಮ್ಗೆ ಡಿಸೈನ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಮಾಮೂಲಿ ಕಟ್ ಮಾಡ್ಕೊಳ್ಳಿ, ಲೈಟಾಗಿ ತೆಳ್ಳಗೆ. ದಪ್ಪ ಇರಬಾರ್ದು ಮಾತ್ರ ಅಷ್ಟೇ. ಡಿಸೈನ್ ಬಂದಿಲ್ಲ ಅಂತ ಪರವಾಗಿಲ್ಲ, ದಪ್ಪ ಬರಬಾರ್ದು. ಸ್ವಾಮಿ. ಆಮೇಲೆ ಎಸ್ ಸರ್. ಎಲೆಕೋಸು, ಸ್ವಲ್ಪ ಎಲೆಕೋಸು, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಹುರುಳಿಕಾಯಿ ಚೆನ್ನಾಗಿ ನೀರಲ್ಲಿ ಹಾಕಿ ಬೇಯಿಸಿ. ಉಪ್ಪು ಹಾಕಲ್ವಾ? ಬೇಡ, ಸ್ವಲ್ಪ ಬರುತ್ತೆ. ಓಕೆ. ನೆಕ್ಸ್ಟ್ ಬಿಡಿ, ಈ ಕಡೆ ಇಟ್ಕೊಳ್ತೀವಿ. ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಇವಾಗ ಫ್ರೈ ಪಾನು ಪ್ರಿಪ್ರೇಷನ್ಗೆ ರೈಸ್ ರೆಡಿ ಮಾಡೋದಕ್ಕೆ ಎಣ್ಣೆನಾ? ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. ಸ್ವಲ್ಪ ಶ್ರೀಕೃಷ್ಣ ಕೂಡ ಸ್ವಲ್ಪ ಹಾಕ್ಲಾ? ಹಾಕಿ. ಸಾಕು. ಓಕೆ. ಶ್ರೀಕೃಷ್ಣ ತುಪ್ಪ ಅದನ್ನ ಬಸಿಯೋದೊಂದು ಇದು ಕೊಡ್ತೀವಿ ಸ್ಟ್ರೈನ್ ಮಾಡೋದಕ್ಕೆ. ಮುಗಿತಾ? ಇದು ಸಾಕಾಯ್ತು? ಹೌದಾಯ್ತು. ಓಕೆ ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ತುಪ್ಪ ಮತ್ತು ಎಣ್ಣೆಯಲ್ಲಿ ಈರುಳ್ಳಿನ ಹುರ್ಕೊಳ್ತಾ ಇದ್ದಾರೆ. ಇಸ್ಮಾಯಿಲ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. 10th ಕ್ಲಾಸಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಮಲೇಶ್ವರಂ 10th ಕ್ಲಾಸ್ ಬಂದರೆ ಶುರುಚಿ ಕಾಣುತ್ತೆ. ಒಳ್ಳೆ ಸ್ನ್ಯಾಕ್ಸು, ಒಳ್ಳೆ ಚಾಟ್ಸು, ಒಳ್ಳೆ ಚೈನೀಸು. ಕ್ಯಾಪ್ಸಿಕಮ್ ಅಂದರೆ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡಿರೋದು, ಕ್ಯಾರೆಟು ಉದ್ದ ಕಟ್ ಮಾಡಿರೋದು. ಅಂದ್ರೆ ಕೆಲವು ತರಕಾರಿಗಳನ್ನ ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿದೀವಿ, ಕೆಲವು ತರಕಾರಿನ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಇದು ಕರಮ್ ಅನ್ನುತ್ತೆ, ಇದು ಮೆತ್ಮೆತ್ಗಿರುತ್ತೆ. ಮಿಕ್ಸ್ ಅಂಡ್ ಮ್ಯಾಚ್. ಓಕೆ ಸರ್. ನೆಕ್ಸ್ಟು. ಓಕೆ. ಸ್ವಲ್ಪ ಎಲೆಕೋಸು. ಹೆಂಗ್ ಕಟ್ ಮಾಡಿದ್ದೀನಾ ಇಸ್ಮಾಯಿಲ್? ಇದು ಬೇಬಿಕಾರ್ನ್. ಎಸ್. ನಾನು ಕೊಟ್ಟೆ ಮೋಸ್ಟ್ಲಿ ತುರ್ದ್ಗಿದ್ಬಿಟ್ಟು ಏನೋ ಮಾಡಿದ್ದೀರಾ? ಇಲ್ಲ ಸರ್, ಕೈಯಲ್ಲೇ ಕಟ್ ಮಾಡಿ ತೋರಿಸಿ. ಸಖತ್ತ ಮಾಡಿದ್ದೀರಿ ಸರ್. ಅದು ಬಾಯ್ಲ್ ಮಾಡಿರೋ ತರಕಾರಿ ಇವಾಗ ಇದಕ್ಕೆ ಹಾಕ್ಬೇಕು. ಹಾಕೋಣ? ಹೌದು. ಓಕೆ. ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇದನ್ನ. ತುಂಬ ಚೆನ್ನಾಗಿ. ಕ್ಯಾರೆಟು ಜೊತೆಗೆ ಎಲೆಕೋಸು, ಹುರುಳಿಕಾಯಿ ಎಲ್ಲವನ್ನ ಹಾಕಿದ್ದೀವಿ. ಒಂದು ಸ್ವಲ್ಪ ಹೇಳಿ. ರೆಡ್ ಚಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿಗೆ ಏನೇನು ಹಾಕಿದ್ದೀರಾ ಪೇಸ್ಟ್ಗೆ? ಇದು ಬರೀ ಪೇಸ್ಟು, ಇದು ರುಬ್ಬಿರೋದು. ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಹಾಕಿ, ಬಿಸಿನೀರಲ್ಲಿ ನೆನೆಸಿದಂಥ ಅದನ್ನು ನಾವು ರುಬ್ಬಿ ಇಟ್ಕೊಂಡಿರೋವಂಥ ಈ ಪೇಸ್ಟ್. ಇದು ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನೀವೇನಾದ್ರೂ ಇದು ಮಾಡ್ತೀರಾ ಅಂತ ಹೇಳಿದ್ರೆ, ಚೈನೀಸ್ ಮಾಡ್ತೀವಿ, ನೂಡಲ್ಸ್ ಮಾಡ್ತೀವಿ ಅಂತ ಏನಾದ್ರು ಅಂದ್ಕೊಂಡ್ರೆ ಅದಕ್ಕೆ ಈ ಪೇಸ್ಟು ತುಂಬ ಇಂಪಾರ್ಟೆಂಟು. ಎಸ್ ಸರ್. ಶೆಜ್ವಾನ್ ಸಾಸು ಏನು ಮಾಡಿದ್ದೀವಿ ಹೇಳಿ. ಇದನ್ನ ಈ ಬೆಳ್ಳುಳ್ಳಿ, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಬೆಳ್ಳುಳ್ಳಿ ಈರುಳ್ಳಿನ ಹೇಳಿ
ಭಾಳ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಓಕೆ ಆಮೇಲೆ ಬೇಯಿಸಿದ ಇದೇ ಬೇಡಿಗೆ ಪೇಸ್ಟ್ನ ಹಾಕ್ಕೊಂಡು ಓಕೆ ಆಮೇಲೆ ಜೊತೆಗೆ ಟೊಮ್ಯಾಟೊ ಸಾಸು ಓಕೆ ಇದೆಲ್ಲ ಒಂದು ರೆಡಿ ಮಾಡಿ ಫ್ರೈ ಮಾಡಿಕೊಂಡು ಮಾಡಿರುವಂಥದ್ದು. ಇದು ಒಂದ್ಸತಿ ತೋರಿಸಿದ್ದೀವಿ ನಾವು. ನಾವಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಇದನ್ನ ತೋರಿಸಿದೀವಿ, ಸೆಜ್ವಾನ್ ಸಾಸ್ನ ಯಾವ ರೀತಿ ಮಾಡ್ಕೋಬೇಕು ಅಂತ. ಆ ಸಾಸನ್ನು ಇದಕ್ಕೆ ಹಾಕ್ತಾ ಇದ್ದಾರೆ. ಎಸ್ ಸರ್, ಹಾಕಿ ಸರ್. 1 2 3 ಸ್ಪೂನ್ ಹಾಕ್ಕೊಂಡ್ರೆ ಹಾಕಿ ಸರ್. ನಮಗೆ ಇಷ್ಟು ಕ್ವಾಂಟಿಟಿಗೆ ಕರೆಕ್ಟಾಗಿರುತ್ತೆ. ಓಕೆ, ಎಸ್ ಸರ್. ಚೂರು ಟೊಮ್ಯಾಟೊ ಸಾಸು ಹಾಕಿ ಸರ್. ಟೊಮೊಟೊ ಸಾಸು, ಸೆಜ್ವಾನ್ ಸಾಸು, ಜೊತೆಗೆ ಈ ಚಿಲ್ಲಿ ಸಾಸು ಇಷ್ಟನ್ನು ಹಾಕಿದ್ದೀವಿ ಇದಕ್ಕೆ. ಪೇಸ್ಟ್, ಚಿಲ್ಲಿ ಪೇಸ್ಟ್. ಎಸ್. ಈಗ ಫಸ್ಟು ನೂಡಲ್ಸ್ ಹಾಕೊತೀವಿ. ಹಾಕಿ ಸರ್. ಓಕೆ, 1 ಸ್ಪೂನ್ ನೂಡಲ್ಸ್, 1 ಇಡೀ ಅಷ್ಟೇ. ಓಕೆ. ಬೇಯಿಸಿರುವಂಥ ನೂಡಲ್ಸ್ ಇದು. ಬೇಯಿಸಿರುವಂಥ ನೂಡಲ್ಸು, ಮೆತ್ತಗಿರುವಂಥ ನೂಡಲ್ಸು, ಬೇಯಿಸಿರುವಂಥ ನೂಡಲ್ಸು. ಇದಾದ್ಮೇಲೆ ರೈಸ್ ಹಾಕ್ತಾ ಇದೀವಿ. ಅನ್ನ ಸ್ವಲ್ಪ ರೈಸು, ಸ್ವಲ್ಪ ಎಲ್ಲ ಇದನ್ನು ಜೀರಾ ಸಾಂಬಾಕಿನ ಇದು ಹೌದು. ಯಾವ ಹಾಕಿದ್ದು? ಇದು ಜೀರಾ ಸಾಂಬಾರು ಹಾಕಿ. ಜೀರಾ ಸಾಂಬಾಕಿ. ಆಮೇಲೆ ಓಕೆ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಅದು ಅದು ಹಾಕ್ತೀರಾ? ಕ್ರಿಸ್ಪಿ ನೂಡಲ್ಸ್ ಆಮೇಲೆ ಓಕೆ. ಎಂಡಿಗೆ. ಓಬಾ, ವೆರಿ ಗುಡ್, ಅದ್ಭುತ. ಏನದು? ಸಾಲ್ಟ್, ಉಪ್ಪು ಹಾಕಿಲ್ವಾ? ಉಪ್ಪು ಹಾಕಿ ಸರ್. ಓಕೆ, ಎಸ್ ಸರ್. ಓಕೆ, ಡನ್. ಓಕೆ 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 ಓಕೆ, ಅದ್ಭುತ. ಮಿಕ್ಸ್ ಆಗೋಯ್ತು. ಆಗೋಯ್ತಲ್ಲ? ಓ, ನೂಡಲ್ಸ್ ಇದೆ, ರೈಸ್ ಇದೆ. ತರಕಾರಿ ನೂಡಲ್ಸು ಎಲ್ಲ ಮಿಕ್ಸ್ ಆಗೋಯ್ತು. ಓಕೆ ಒಳ್ಳೆ ಮಿಶ್ರಣ ಈಗ. ಓಕೆ ಓಕೆ. ಸ್ವಲ್ಪ ಫ್ರೈ ಆಗುತ್ತೆ, ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಅದನ್ನ ಕ್ರಿಸ್ಪಿ ನೂಡಲ್ಸ್ ಹಾಕೊಳ್ತೀವ? ಲಾಸ್ಟ್ ಎಂಡಿಗೆ ಹೌದಾ? ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡ್ರೆ. ಓಕೆ 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 ಓಕೆ. ಸರ್ ಸ್ವಲ್ಪ ಕ್ರಿಸ್ಪಿ ನೂಡಲ್ಸು ಹಾಕಿ ಸರ್. ಇದು ಮೈದಾದಿಂದ ಮಾಡು ತೋರಿಸ್ಕೊಟ್ಟಿದ್ದೆ. ಹೌದು. ಹಾಲು, ಮೈದಾ, ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಓಕೆ ಮಾಡುವಂಥದ್ದು. ಎಸ್ ಸರ್. ಓ, ಹಿಂಗೆ ಹಾಕದ ಇದು? ಇಲ್ಲ, ಜಸ್ಟ್ ಮಿಕ್ಸ್ ಮಾಡ್ತೀವಿ, ಆಮೇಲೆ ಮೇಲೆ ಸ್ವಲ್ಪ ಹಾಕ್ತೀವಿ. ಓಕೆ ಓಕೆ ಓಕೆ. ಓಹೋ, ಅದು ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತಲ್ಲ? ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ, ಒಂಥರ ಡ್ರೈ ಡ್ರೈ ಥರ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ ಓಕೆ, ಆಯ್ತಾ? ಆಯ್ತು ಸರ್. ರೆಡಿನಾ? ರೆಡಿ. ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕಿ. ವೆರಿ ಗುಡ್. ನೂಡಲ್ಸ್ ಇದೆ, ರೈಸ್ ಇದೆ, ಕ್ರಿಸ್ಪಿ ನೂಡಲ್ಸ್ ಇದೆ, ಸೆಜ್ವಾನ್ ಟೇಸ್ಟ್ ಇದೆ, ರೆಡ್ ಕಲರ್ ಇದೆ. ತಿಂತಾ ಇದೆ, ಅದ್ರ ಮಜಾನೇ ಬೇರೆ ರೀ. ಆಹಾ, ಕ್ರಿಸ್ಪಿ ನೂಡಲ್ಸ್ ಮೇಲೆ ಎಸ್ ಸರ್. ಟ್ರಿಪಲ್ ರೈಸ್ ನೂಡಲ್ಸ್ ಇದೆ, ಜೊತೆಗೆ ಎಲ್ಲ ಇದ್ರೊಳಗಿದೆ. ಇದನ್ನ ತಿಂದವ್ರು ಗೊತ್ತಿರುತ್ತೆ. ಓಕೆ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ರು ಶುಚಿ ರುಚಿಯ ಇಸ್ಮಾಯಿಲ್ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ಟ್ರಿಪಲ್ ರೈಸ್ ಮಾಡ್ಕೊಳ್ಳಿ. ಟ್ರಿಪಲ್ ರೈಸ್ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು, ಹುರುಳಿಕಾಯಿ, ಕ್ಯಾರೆಟ್, ಎಲೆಕೋಸು ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಎಲೆಕೋಸು, ಬೇಬಿಕಾರ್ನ್, ಬೇಯಿಸಿದ ತರಕಾರಿ ಹಾಕಿ ಫ್ರೈ ಮಾಡಿ. ಚಿಲ್ಲಿ ಪೇಸ್ಟ್, ಶೆಜ್ವಾನ್ ಸಾಸ್, ಟೊಮೆಟೊ ಸಾಸ್, ಬೇಯಿಸಿದ ನೂಡಲ್ಸ್, ಅನ್ನ, ಉಪ್ಪು ಹಾಕಿ ಚೆನ್ನಾಗಿ ಹುರಿಯಿರಿ. ಮೇಲೆ ಕ್ರಿಸ್ಪಿ ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಟ್ರಿಪಲ್ ರೈಸ್ ರೆಡಿ ಟು ಟೇಸ್ಟ್. ಒಳ್ಳೆ ಒಂದು ಫ್ರೈಡ್ ರೈಸು, ನೂಡಲ್ಸು, ಡ್ರೈ ಸ್ಟಾರ್ಟರ್ಸು ಎಲ್ಲ ಹಾಕಿ ಮಾಡ್ಬೋದು. ಏನೇನು ಬೇಕೋ ಮಾಡ್ಬೋದು. ತಿನ್ನಕ್ಕೆ ಅದ್ಭುತವಾಗಿರುತ್ತೆ. ಆದರೆ ಇವತ್ತು ಟ್ರಿಪಲ್ ರೈಸ್ ಅಂತ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಓ, ಮಾಮೂಲಿ ಫ್ರೈಡ್ ರೈಸ್ ನೂಡಲ್ಸ್ ಜನಕ್ಕೆ ಕಾಮನ್ ಆಗ್ಬಿಟ್ಟಿದೆ. ಇದು ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್. ಮಿಕ್ಸ್ ಅಂಡ್ ಮ್ಯಾಚ್ ಸೂಪರ್ ಆಗಿರುತ್ತೆ. ಟೇಸ್ಟ್ ಮಾಡಿ ನೋಡೋದಾ? ಖಂಡಿತ ಸರ್.
ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಐಟಮು. ಸ್ವಲ್ಪ ತಿನ್ಬೇಕಾದ್ರೆ ಕರಂ ಕುರುಮ್ ವೆಜಿಟೇಬಲ್ ಕ್ರಿಸ್ಪ್ ಆಗಿರುತ್ತೆ. ಜೊತೆಗೆ ಈ ನೂಡಲ್ಸ್ ಮನೆಯಲ್ಲಿ ಮಾಡ್ಕೊಡ್ಬೇಕಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತಿನ್ನಕ್ಕೆ ಫಸ್ಟು ನೋಡಕ್ಕೆ ಚೆನ್ನಾಗಿರ್ಬೇಕು, ಆಮೇಲೆ ತಿನ್ನಕ್ಕೆ ಶುರು ಮಾಡಿದ್ರೆ ನಿಲ್ಲಿಸ್ತೇ ತಿಳ್ತಾ ಇರಬೇಕು. ಅದ್ಭುತ ಮಾಡಿದ್ದೀರಾ. ಈ ಥರ ಚೆನ್ನಾಗಿರೋದು ಬೇಕು ಅಂದರೆ ಮಲೇಶ್ವರ 10ನೇ ಕ್ಲಾಸ್ಗೆ ಹೋಗಬೇಕು, ಅಲ್ಲಿ ಇಸ್ಮೈಲ್ನ ನೋಡಬೇಕು. ಇಸ್ಮೈಲ್ ನಂಬರ್ ಇಡ್ರಿ ನಿಮ್ಮದು. ಸರ್ 944 944 88 88 04 902 9024 ಮಾಡಿದ್ರೆ ಇಸ್ಮೈಲ್ ಸಿಗ್ತಾರೆ. ಒಳ್ಳೊಳ್ಳೆ ಐಟಮ್ ಮಾಡಿಕೊಡ್ತಾರೆ, ಬಾರ್ಸಾಕ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ ಯು. ತಮ್ಮ ಹೆಸರು? ನಯನ. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರಿಂದ ಸರ್, ಭದ್ರಪಲ್ಲೆ ಒಟ್ಟು. ಬೆಂಗಳೂರು ಭದ್ರಪಲ್ಲೆ ಒಟ್ಟು. ಓದಿದೆಲ್ಲ ನೀವು ಇಲ್ಲೇ ಸರ್. ಬೆಂಗಳೂರಲ್ಲೇನಾ? ಮನೆ ಅಪ್ಪ ಅಮ್ಮ ಕೂರ್ಗ್ನವ್ರಾ? ಇಲ್ಲ, ಎಲ್ಲ ಇಲ್ಲೇ ಇರೋದು. ಬಾರ್ನ್ ಅಂಡ್ ಬಾಟ್ ಇನ್ ಬ್ಯಾಂಗ್ಳೂರ್. ಹೌದಾ? ಇಲ್ಲಿ ಓದಿದ್ರು? ಆರ್ಟಿ ನಗರ್. ಆಟಿನಲ್ಲಿ ಓದಿದ್ದು. ಓಕೆ, ಮದುವೆ ಆಗಿದೆ? ಎಷ್ಟು ಜನ ಮಕ್ಕಳು? ಇಲ್ಲ. ಓಕೆ, ಯಜಮಾನ್ರು ಏನು ಮಾಡ್ತಾರೆ? ಅವ್ರದ್ದು ಓನ್ ಬಿಸ್ನೆಸ್, ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್. ಮನೆ ಬೇಕು, ಸೈಟ್ ಬೇಕು ಅಂದ್ರೆ ಇವ್ರ ಯಜಮಾನ್ರು ಕಾಂಟ್ಯಾಕ್ಟ್ ಮಾಡಬೇಕು. ಏನು ಅವ್ರ ಹೆಸರು? ಹರೀಶ್ ಅಂತ. ಹರೀಶ್. ಮುಂದಕ್ಕೆ ಹೆಸರು? ಹರೀಶ್ ಕಾರ್ಯಪ್ಪ. ಹಾ, ಹಂಗೆ ಅದಿರ್ಬೇಕು. ಅದಿಲ್ಲ ಅಂದ್ರೆ ನಮಗೆ ಕೊಡಗ್ನವ್ರು ಅಂತ ಎಲ್ಲಿ ಗೊತ್ತಾಗುತ್ತೆ. ಏನು ಮಾಡ್ತಾ ಇದ್ರಿ ನೀವು? ಆನಿಯನ್ ಚಿಕನ್ ರೈಸ್. ಆನಿಯನ್ ಚಿಕನ್ ಡ್ರೈ ಚೆನ್ನಾಗಿರುತ್ತೆ. ಒಂಥರ ಅವ್ರ ಕಲರು ಹುಣಸೆಹಣ್ಣು ಗಿಣಸೆಣ್ಣೆಲ್ಲ ತಂದಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಸೋಯಾ ಸಾಸ್ ಹಾಕ್ತಾರೆ. ಅದೊಂಥರ ಬ್ಲಾಕ್ ಕಲರ್ ಬರುತ್ತೆ ಚಿಕನ್ನು. ಚೆನ್ನಾಗಿರುತ್ತೆ. ಕೂರ್ಗಿ ಸೌರ ಚಿಕನ್ನು ಮಾಡಕ್ಕೆ ಏನೇನು ತಂದಿದ್ದೀರಾ ನೈನಾ? ಆನಿಯನ್ ಚಿಕನ್ ಡ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಸೋಯಾ ಸಾಸ್, ನಿಂಬೆಹಣ್ಣು, ಕರಿಬೇವು, ಉಪ್ಪು, ಎಣ್ಣೆ. ಸಾಕು. ಶುರು ಮಾಡೋಣ. ಇದು ಸಾಕಾ ಪ್ಯಾನು? ಪ್ಯಾನ್ ಅಲ್ಲ, ನನಗೆ ಬೌಲ್ ಬೇಕು ಸರ್. ಚಿಕನ್ ರೆಡಿ. ಚಿಕನ್ ಮ್ಯಾರಿನೇಟ್ ಮಾಡ್ತೀರಾ? ಮ್ಯಾರಿನೇಟ್. ಯಾರ್ಯಾರಿದ್ದೀರಾ ಮನೇಲಿ ನೈನಾ? ನಾನು ಹಸ್ಬೆಂಡ್ ಇಬ್ಬರೇ ಸರ್. ಇಬ್ರೆಯಾ? ಅಮ್ಮನ ಮನೆಯಲ್ಲಿ? ಅಮ್ಮನ ಮನೆ ಆರ್ಟಿ ನಗರ. ಓ, ಅಮ್ಮನ ಮನೆ ಆರ್ಟಿ ನಗರ. ಅತ್ತೆ ಮನೆ ಊರಲ್ಲಿ ಸರ್, ಯಾವ್ದು? ಗೋಣಿಕೊಪ್ಪ. ಗೋಣಿಕೊಪ್ಪದವ್ರಾ? ಹೋಗ್ತೀರಾ ಕೊಡಗಿಗೆ? ಹಾಂ, ಮಂತ್ಲಿ ಒನ್ಸ್. ಮಂತ್ಲಿ ಒನ್ಸು? ಅಲ್ಲಿ ತೋಟ ಗೀಟ ಉಂಟಾ? ಹಾಂ, ಅಲ್ಲಿ ಇದೆ ಸರ್. ಮತ್ತೆ ಕಾಫಿ ಗೀಫಿನೂ ತಂದಿಲ್ಲ, ಹಂಗೆ ಬರೀ ಕೈಲಿ ಬಂದಿದ್ದೀರಾ? ಮೆಣಸು ನೆಕ್ಸ್ಟ್ ಟೈಮ್ ಅಟ್ಲೀಸ್ಟ್ ಒಂದು ಏಲಕ್ಕಿ, ನೆಕ್ಸ್ಟ್ ಟೈಮ್ ಒಂದು ವಿಳೆದೆಲೆ, ಒಂದು ಆರೆಂಜು. ನೋಡ್ರಿ, ಚಿಕನ್ ಹಾಕ್ತಾ ಇದ್ದೀನಿ. Okay. ಸೊ ಇದಕ್ಕೆ ಉಪ್ಪು ಹಾಕ್ಬೇಕು ಸರ್. ಹಾಕೊಳ್ಳಿ ಮೇಡಮ್. ಇಬ್ರಿಗೆ ಅರ್ಧ ಕೆಜಿ ಚಿಕನ್ ಸಾಕಾ? ಸಾಕು ಹರೀಶ್ಗೆ ಸರ್. ನಿಮಗೆ ಸಾಕು ಏನಿಷ್ಟ ಹರೀಶ್ ಅವ್ರಿಗೆ ನೀವು ಮಾಡೋದು? ಸರ್, ನಮ್ಮ ಕಡೆ ಪೋರ್ಕ್ ಸ್ಪೆಷಲ್. ಪೋರ್ಕ್ ಮಾಡ್ತೀರಾ? ಏನೇನು ಮಾಡ್ತೀರಿ? ಪೋರ್ಕ್ ಪೆಪ್ಪರ್ ಡ್ರೈ, ಹ್ಞೂ ಪೋರ್ಕ್ ಫ್ರೈ, ಹ್ಞೂ 2-3 ಟೈಪ್ಸ್ ಮಾಡ್ತೀನಿ ಅಷ್ಟೇ. ಅದೇ ಇಷ್ಟ ಯಜಮಾನ್ರಿಗೆ? ಇದೆಲ್ಲ ಅಂಥದ್ದು ಇಷ್ಟ ಆಗಲ್ಲ? ಇದೂ ಇಷ್ಟ ಸರ್, ಚಿಕನಲ್ಲಿ. Okay. ಮತ್ತೆ ಇದು ಅರಿಶಿನ ಪುಡಿ ಸರ್. ಸ್ವಲ್ಪ ಅರ್ಶಿನ ಪುಡಿ, ರವಿಯವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಹಾಂ, ಸಾಕು ಸರ್. ಅಚ್ಚ ಖಾರದ ಪುಡಿ. ಅಚ್ಚ ಖಾರದ ಪುಡಿ, ರವಿಯವರ ಅಚ್ಚ ಖಾರದ ಪುಡಿ. ಮತ್ತೇನು ಮಾಡ್ತೀರಾ? ಯಜಮಾನರು ಎಷ್ಟು ಗಂಟೆ ಕೆಲಸಕ್ಕೆ ಹೋಗ್ತಾರೆ ದಿನ? ಬೆಳಿಗ್ಗೆ 10 ಗಂಟೆಗೆ ಹೋಗ್ತಾರೆ ಸರ್, ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಸಾಕು. ಸಾಕಾ? ಸಾಕು. ಮಧ್ಯಾಹ್ನ ಬೆಳಗ್ಗೆ 10 ಗಂಟೆಗೆ ಹೋಗ್ತಾರೆ, ಮಧ್ಯಾಹ್ನ ಮಧ್ಯಾಹ್ನ 1 ಗಂಟೆಗೆ ಬಂದು ಪುನಃ 2 o'clock ಹೋಗಿ 7 ಗಂಟೆಗೆ ಬರ್ತಾರೆ. 7 ಗಂಟೆಗೆ ಬರ್ತಾರಾ? ಓಕೆ. ಆಫೀಸ್ ಇದೆ ಅವ್ರದ್ದು? ಸಾಕರ್ ನಗರ. ಸಾಕಾರ ನಗರ. ಕಲ್ಸ್ಕೊಳ್ಬೇಕು ಸರ್. ಕಳಿಸ್ಕೊಳ್ಳಿ. ಎಣ್ಣೆ ಬೇಡವಾ? ಇಲ್ಲ ಇಲ್ಲ ಸರ್, ಒಂದು ಪ್ಯಾನ್ ಬೇಕು ಇದಕ್ಕೆ. ಏನಕ್ಕೋ? ಇದನ್ನು ಜಸ್ಟ್ ಆಯಿಲ್ ಏನು ಹಾಕಲ್ಲ, ಅದರಲ್ಲೇ ಬೇಯಬೇಕದು. ಆ ನೀರಿನ ಅಂಶ ಇರುತ್ತೆ. ಅದರೊಳಗೆ ಮಾಡ್ಬೋದಲ್ಲ? ಅದರಲ್ಲೇ. ಓಕೆ. ನಿಮ್ಮ ಹುಳಿ ತಂದಿದ್ದೀರಾ? ಅದೇನೋ ಒಂದು ಹುಳಿ ಬರುತ್ತಲ್ಲ ಸರ್, ಅದೇ ಅದು ಆಕ್ಚುಲಿ ಬೇಕಾ? ಇದಕ್ಕೆ ಹಾಕಲ್ಲ. ಅಲ್ಲ, ಸುಮ್ಮನೆ ಕೇಳಿ. ಹಾಕ್ಬೋದಾ ಸರ್? ಹಾಕಿ ದಯವಿಟ್ಟು ಹಾಕಿ. ಬರೀ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಚಿಕನನ್ನು ನೆನೆಸಿರೋಂಥದ್ದನ್ನ ಸ್ಟವ್ ಮೇಲೆ ಹಾಕಿದೀವಿ. ಎಸ್, ಅದರಲ್ಲೇ ಬೇಯಬೇಕು ಸರ್. ಬೇಲಿ? ನೀರಿಗೆ ಹಾಕಂಗಿಲ್ಲ? ನೀರೇನಿಲ್ಲ, ಅದ್ರದ್ದು ಅದ್ರೊಳಗೆ ಆಯಿಲ್ ಬೆಂದು ಕಂಟೆಂಟ್ ನೀರೆಲ್ಲ. ಓಕೆ. ಅದರಲ್ಲೇ ಬೇಯಬೇಕದು. ರುಬ್ಕೊಳ್ಳೋದು ಏನಾರು ಇದೆಯಾ? ಇಲ್ಲ ಸರ್, ರುಬ್ಬೋದೆಲ್ಲ ಏನೂ ಏನಿಲ್ಲ? ಇಲ್ಲ. ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಸರ್. ಲೈಕ್ ಅರ್ಧಂಬರ್ಧ ಬೇಂದ್ರೆ ಚೆನ್ನಾಗಿರಲ್ಲ. ಆಯ್ತು ಮೇಡಮ್. ಫುಲ್ ಬೇಯಬೇಕು. ನೋಡಿ, ಸ್ವಲ್ಪ ಬಿಡಿ, ಮುಚ್ಚಿಬಿಟ್ಟು ಬೇಡ ಬಿಡಿ, ನೋಡಿ ಏನಾಗುತ್ತೆ. ಸರ್, ಅಷ್ಟೊತ್ತಿಗೆ ಇನ್ನೊಂದು ಪ್ಯಾನಲ್ಲಿ ಇದು ರೆಡಿ ಮಾಡ್ಕೊಳ್ಳೋಣ. ಏನು ರೆಡಿ ಮಾಡ್ತೀರಿ? ಅದಕ್ಕೆ ಮಿಕ್ಸ್ ಮಾಡೋಕ್ಕೆ ಸರ್ ಮಸಾಲ. ಎಸ್ ಮೇಡಮ್. ಸರ್, ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸಾಕಲ್ಲ, ಸಿಮ್ಮಲ್ಲೇ ಇರಲಿ ಅಲ್ಲ? ಹಾಂ, ಸಿಮ್ಮಲ್ಲೇ ಇಲ್ಲ ಸರ್. ಒಂದು 20 ಮಿನಿಟ್ಸ್ ಬೇಯಬೇಕದು. ಬೇಯ್ಕೊಳ್ಳಿ ಬಿಡಿ ಮೇಡಮ್. ಸರ್, ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ. ಇದು ಆ್ಯಕ್ಚುಲಿ ಫ್ಲೇವರ್ಗೆ ಹಾಕೋ ಸರ್. ಲೈಕ್ ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲ ಬೇಕಾಗಿಲ್ಲ? ಹಾಂ, ಬೇಕಾಗಿಲ್ಲ. ನೆಸೆಸಿಟಿ ಏನಿಲ್ಲ, ಬಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಓಕೆ ಮೇಡಮ್.
ಸರ್ ಕರ್ಬೇವು ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಇದು ತುಂಬ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸರ್. ಕರ್ಬೇವಿನ ಸೊಪ್ಪ? ಹಾಂ, ಕರ್ಬೇವು ಆ್ಯಕ್ಚುಲಿ ಅದಕ್ಕೆ ತುಂಬ ಇದಾಗಿರುತ್ತೆ. ಓಕೆ. ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ನೀವು ಖಾರ ಇಷ್ಟ ಅಲ್ಲ ಸರ್, ಅದಕ್ಕೆ ಜಾಸ್ತಿ ಹಾಕ್ತಾ ಇದ್ದೀನಿ. ಅಯ್ಯೋ, ನಿಮಗೂ ಗೊತ್ತಾಗೋಯ್ತಾ? ಕೊಡಗಿನ ತನಕ ಗೊತ್ತಾಗೋಯ್ತಾ ಅದು? ಓಕೆ ಸರ್ ಆನಿಯನ್ ಹಾಕ್ತಾ ಇದ್ದೀನಿ. ಎಸ್ ಮೇಡಮ್. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿಗಳನ್ನ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ ನಯನ ಅವರು. ತೊಗೊಳ್ಳಿ ಮೇಡಮ್, ಮಾಡ್ಕೊಳ್ಳಿ, ಎಷ್ಟು ಬೇಕೋ ಮಾಡ್ಕೊಳ್ಳಿ. ಸರ್ ಆ್ಯಕ್ಚುಲಿ ಇದಕ್ಕೆ ಆನಿಯನ್ ತುಂಬ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸರ್, ಟೇಸ್ಟ್. ಹೌದಾ? ಆನಿಯನ್ ಮತ್ತು ಕರ್ಬೇವು ತುಂಬ ಇದು ಹಾಕಿದ್ರೆ ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ ನಯನ? ಇದು ರಸಮ್ ಜೊತೆಗೆ ಚೆನ್ನಾಗಿರುತ್ತೆ ಸರ್, ಮತ್ತು ಚಪಾತಿಗೆ ಮತ್ತು ಅಕ್ಕಿ ರೊಟ್ಟಿ ಆ ಥರ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ. ತಂದಿದ್ದೀರಾ ನಿಮ್ಮ ಮನೆಯಿಂದ? ಏನು ತಂದಿಲ್ಲ ನೀವು? ಸರ್ ಅದ್ಮೇಲೆ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಅದಕ್ಕೆ ಇದಕ್ಕಾ? ಹಾಂ, ಇದಕ್ಕೆ ಹಾಕಿ. ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್. ಅದು ಆ್ಯಕ್ಚುಲಿ ಫುಲ್ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ಹೌದಾ? ಬೇಲಿ ಬೇಲಿ ಬೇಲಿ, ಏನು ಪರವಾಗಿಲ್ಲ. ಬಟ್ ನೀವು ನೀರೇ ಹಾಕಲ್ಲ, ಈ ಚಿಕನ್ ನೀರ್ಲೆಸ್ಸು. ಹಾಂ, ಓಕೆ. ಅದರಲ್ಲೇ ಬೇಯಬೇಕು ಸರ್. ಅದು ನೀರು ಹಾಕಿ ಬೀಸಲ್ಲ? ನೀರು ಹಾಕಲ್ಲ ಸರ್, ನೀರು ಹಾಕಿದ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಬೇರೆ ಹೋಗ್ಬಿಡುತ್ತೆ ಅಂತನಾ? ಹಾಂ, ಸಾಕ, ಇನ್ನ ಬೇಯ್ಬೇಕಾ ಇದು? ಸಾಕು ಸರ್. ಸಾಕಾ? ಸಾಕು. ಹಾಕ್ಬೋಣ ಅದಕ್ಕೆ? ಹಾಕಿ ಸರ್. ಅಥವಾ ಇದನ್ನ ಇದಕ್ಕೆ ಹಾಕ್ಬೋಣ? ಅದನ್ನ ಇದಕ್ಕೆ ಹಾಕಿ. ಅದಕ್ಕೆ ಆಯ್ತು, ನಿಮ್ಮ ಪ್ರೊಸೀಜರೇ ಸರಿ. ಹಾಕೋಣ? ಹಾಂ, ಹಾಕಿ ಸರ್. ಎಸ್. ಆನಿಯನ್ ಚಿಕನ್, ಕೊಡಗಿನ ಶೈಲಿಯ ಆನಿಯನ್ ಚಿಕನ್ನಾ ಅಥವಾ ನಿಮ್ಮ ಮನೆ ಸ್ಟೈಲ್ ಇದು? ಕೂರ್ಗ್ ಸ್ಟೈಲಲ್ಲಿ ಮಾಡಲ್ಲ, ನನ್ನ ಊರ್ ಸ್ಟೈಲ್ ಸ್ಟೈಲ್. ಯಾರು ಹಿಂಗೆ ಮಾಡಲ್ಲ ರೀ. ನನ್ನ ಸ್ಟೈಲ್ ಇದೆ. ನಿಮ್ಮ ಸ್ಟೈಲ್ ಇದು. ಎಸ್ ಮೇಡಮ್. ಸರ್ ಅದಕ್ಕೆ ಲೆಮನ್ ಇದು ಮಾಡಬೇಕು. ಮಾಡಿ, ಅದೇನು ಮಾಡ್ತೀರಾ ಮಾಡ್ಕೊಳ್ಳಿ. ಬಿರಿಯಾನಿಗೆ ಮಾಡ್ತೀರಾ ಮಲ್ಲಿ? ನಾನ್ ವೆಜ್ಜೇ ಜಾಸ್ತಿ ಸರ್. ಓಕೆ. ಏನು ಇರೋದಿಬ್ರು ಅರ್ಧ ಕೆ ಜಿ ತಂದರೆ ಆಗೋಯ್ತು ಅಲ್ವಾ? ತರಕಾರಿನೂ ಅದೇ ರೇಟೇ, ಇವ್ರು ತರೋದು ಅದೇ ರೇಟೇ. ನಿನ್ನೆ ಆಯ್ತಾ? ಆಯಿತು ಸರ್. ಹಾಕಿ ಮಾ. ಏನು ಹಾಕ್ಬೇಕು ಇದಕ್ಕೆ? ಮೇಲೆ ಕೊತ್ತಂಬರಿ ಹಾಕ್ತಾ ಇದೆ. ಸರ್ ಆನಿಯನ್ ಚಿಕನ್ ಡ್ರೈ. ನಗ್ನಗ್ತಾ ಹೇಳ್ರಿ. ಆನಿಯನ್ ಸೀರಿಯಸ್ ಆಗಿ ಆನಿಯನ್ ಚಿಕನ್ ಕರಿ, ಆನಿಯನ್ ಚಿಕನ್ ನಮ್ಮ ಭಯ ಬೀಳ್ತೀರಿ, ನಕ್ಕೊಂಡು ಹೇಳ್ರಿ. ಇಲ್ಲ ನಾವು ತಗೊಳ್ಳಲ್ಲ. ಸರಿ ಸರ್. ಎಸ್ ಮೇಡಮ್. ಆನಿಯನ್ ಚಿಕನ್ ಡ್ರೈ. ಎಸ್, ಹಿಂಗಿದ್ರೆ ಸಾಕು, ಹೆಂಗಿದ್ರು ತಿನ್ಬಿಡ್ತೀವಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಯನ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂಥ ಈರುಳ್ಳಿಯ ಚಿಕನ್ ಅನ್ನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಈ ಈರುಳ್ಳಿಯ ಚಿಕನ್ ಅನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ, ನೋಡ್ಕೊಳ್ಳಿ. ಆನಿಯನ್ ಚಿಕನ್ ಮಾಡ್ಕೊಳ್ಳಿ. ಆನಿಯನ್ ಚಿಕನ್ ಡ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಹುರಿದು ಸೋಯಾ ಸಾಸ್, ಫ್ರೈ ಮಾಡಿದ ಚಿಕನ್ ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ನಿಂಬೆ ರಸ ಹಾಕಿದರೆ ಆನಿಯನ್ ಚಿಕನ್ ಡ್ರೈ ರೆಡಿ ಟು ಈಟ್. ಒಳ್ಳೆ ಒಂದು ಚಿಕನ್ ಮಾಡಿದ್ದಾರೆ, ಆನಿಯನ್ ಚಿಕನ್ ಮಾಡಿದ್ದಾರೆ. ಮುಳ್ಳಿಯವರೇ ಒಂದ್ಸರಿ ತಿನ್ನೋಡಿ, ತುಂಬ ಸಖತ್ತಾಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಟೇಸ್ಟ್ ಮಾಡೋದಾ ಮೇಡಮ್? ಸರ್ ಅದ್ರ ಜೊತೆ ಆನಿಯನ್ ಹಾಕ್ಕೊಳ್ಳಿ ಸರ್. ಹುಡ್ಕೋಬೇಕಷ್ಟೇ ಆನಿಯನ್ ಎಲ್ಲಿದೆ ಅಂತ. ನಾನು ಇವಾಗ ಆನಿಯನ್ ಮತ್ತು ಇದು ಕರಿಬೇವು ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಬೇಕಾಯ್ತು. ನೀವು ಜಾಸ್ತಿ ಆಗ್ತಾ ಇದ್ದೀರಾ ಅನ್ಕೊಂಡೆ, ಆಮೇಲೆ ನೋಡಿದ್ರೆ ಕಾಣ್ತಾನೆ ಇಲ್ಲ ನೋಡಿ. ಒಂದು ಬೇರೆ ಚಿಕನ್ ಡ್ರೈ ರೆಗ್ಯುಲರ್ ಆಗಿ ತಿನ್ನೋದಕ್ಕಿಂತ ಸ್ವಲ್ಪ ಬೇರೆ ಥರ ನಿಮಗೆ ಡ್ರೈ ಐಟಮ್ ಬೇಕು ಅನ್ನಿಸ್ದಾಗ ರಸಮ್ಗೆಲ್ಲ ಚೆನ್ನಾಗಿರುತ್ತೆ ಸರ್. ಒಳ್ಳೆ ಒಂದು ಡ್ರೈ ಐಟಮ್ ಮಾಡಿದ್ದಾರೆ ನಯನ ಅವರು. ಒಂಥರ ರೆಗ್ಯುಲರ್ ಚಿಕನ್ಗಿಂತ ವಿಭಿನ್ನವಾದಂಥ ಚಿಕನ್ನು. ಥ್ಯಾಂಕ್ ಯು ಮೇಡಮ್, ಹೊಸ ರುಚಿ ತೋರಿಸ್ಕೊಟ್ಟಿದ್ದೀರಾ. ಬೇರೆಯೇ ಟೇಸ್ಟು,
ಸಖತ್ತಾಗಿದೆ, ಥ್ಯಾಂಕ್ ಯು. ಒಂದೇ ಥರ ಚಿಕನ್ ತಿಂದು ಬೇಜಾರಾದಾಗ, ರಸಮ್ ಮಾಡ್ಕೊಂಡಾಗ, ಒಂದೊಳ್ಳೆ ಡ್ರೈ ಐಟಮ್ ಬೇಕು ಅಂದಾಗ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಒಳ್ಳೆ ಅಡುಗೆ ಮಾಡಿದ್ದೀರಾ. ನಿಮಗೆ ನಮ್ಮ ರವಿ ಪ್ರಾಡಕ್ಟ್ ಅವರು ರವಿ ಮಸಾಲ ಕೊಟ್ಟಿದ್ದಾರೆ. ನೀವು ನಿಮ್ಮ ಯಜಮಾನರಿಗೆ ಮೋಸ್ಟ್ಲಿ 1 ವರ್ಷ ಬರ್ಬೋದು. ಇದು ಹಾಕೊಳ್ಳಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬರಿರ್ತಕ್ಕಂಥ ತುಪ್ಪ ನಿಮಗೋಸ್ಕರ. ಅರೆಕಾಟಿ, ಅಡಕೆಯಿಂದ ತಯಾರಾದಂಥ ಟೀ, ಅದ್ಭುತವಾದಂಥ ಟೀ ನಿಮಗೋಸ್ಕರ. ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ, ಸೌಂದರ್ಯಕ್ಕೆ. SSS ಡಿಶ್ ವಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾತ್ರೆ ತೊಳೆಯುವ ಒಂದು ಸೋಪನ್ನು ಜೊತೆಗೆ ಬಟ್ಟೆ ಒಗೆಯುವ ಸೋಪನ್ನು ಹೇಳಿಕೊಟ್ಟಿದ್ದಾರೆ. SSS ಅವರು ನಿಮಗೋಸ್ಕರ. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವಚರ್ ಕೊಟ್ಟಿದ್ದಾರೆ. ನೈನ್ ಅವರೇ, ಇದೇನಾದ್ರು ಸೋಪ್ ಖಾಲಿ ಆಗೋಯ್ತು ಅಂದರೆ ತಿರ್ಗಾ ಹೋಗಿ 1000 ರೂಪಾಯಿಗೆ ತರ್ಬೋದು, ಏನು ಬೇಕೋ ಅದನ್ನು. ಓಕೆ, ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪೂನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಖತ್ತಾಗಿರೋಂಥ ಶಾಂಪು, ವಿಟಮಿನ್ ಇ ಇರ್ತಕ್ಕಂಥ ಆಯಿಲು, ಕೆಮಿಕಲ್ ಫ್ರೀ ಆದಂಥ ಮೊಟ್ಟ ಮೊದಲನೇ ಆಯಿಲು ನಿಮಗೋಸ್ಕರ ಮೇಡಮ್. ಮುಳಿಯಾ ಜ್ಯುವೆಲರ್ಸ್ ನಿಮ್ಮೂರವರು ನೋಡಿ, ಲಕ್ಷ್ಮಿ ನಿಮಗೆ ಕೊಟ್ಟಿದ್ದಾರೆ. ನಮಗೆಲ್ಲ ಬೇರೆ ಕೊಡ್ತಾರೆ, ನಿಮ್ಗೆ ಲಕ್ಷ್ಮಿ ಕೊಟ್ಟಿದ್ದಾರೆ ನೋಡಿ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂಲಿ ಅವರ ಶೋರೂಮ್ ಇದೆ. ಹೋಗಿ 1000 ರೂಪಾಯಿ ಹೆಂಗಿರು, ನಾಳೆ ಊರಿಗೆ ಹೋಗ್ತಾ ಇದ್ದೀರಲ್ವ ನೀವು, ಹೋಗಿ ಅಲ್ಲಿ ಏನು ಬೇಕಾದ್ರೆ ತೊಗೊಂಬನ್ನಿ. ತಗೊಳ್ಳಿ. ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂಲಿದೆ. ಬೆಂಗಳೂರಿನ ಡಿಕೆ ಸೆಂಟರ್, ನೇಪಾಳ ಸೆಂಟ್ರಲ್ಲಿ ಕೂಡ ಅವರ ಶೋರೂಮ್ ಇದೆ. ಮಯ್ಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. 30 ಸೆಕೆಂಡಲ್ಲಿ ರಸಮ್ ತಯಾರಾಗುತ್ತೆ. ಶ್ರೀನಿಧಿ ಪಬ್ಲಿಕೇಶನ್ ಅವರು ಒಗ್ಗರಣೆ ಡಬ್ಬಿ ಭಾಗ 3 ರೆಸಿಪಿ ಪುಸ್ತಕ, ಹಬ್ಬದೊಳಗೆ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮುಳಿಯ ಜೋಡಿಸ್ಕೋಗಿ ಬನ್ರಿ. ಗೋಣಿಕೊಪ್ಪ ಹೋಗ್ತಾ ಇಲ್ಲ ನಾಳೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಬನ್ನಿ. ಬಾಯ್ ಬಾಯ್. ಒಳ್ಳೆ ಒಂದು ಈರುಳ್ಳಿಯ ಚಿಕನ್ನು, ಆನಿಯನ್ ಚಿಕನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಬೇರೆ ಫ್ಲೇವರ್ ಇದೆ. ಯಾಕಂದರೆ ಯೂಶಲಿ ಎಣ್ಣೆ ಹಾಕಿ ನೀರಲ್ಲಿ ಚಿಕನ್ನ ಬೇಯಿಸ್ತೀವಿ, ಇಲ್ಲ ನೀರಲ್ಲಿ ಬೇಯಿಸ್ತೀವಿ, ಇಲ್ಲ ಎಣ್ಣೆಯಲ್ಲಿ ಬೇಯಿಸ್ತೀವಿ. ಇಲ್ಲಿ ಎಣ್ಣೆನೂ ಇಲ್ಲ, ನೀರು ಇಲ್ಲ. ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮಾಡಿದರೆ. ಗುರುಜಿ, ಇವತ್ತು ಏನೂ ಇಲ್ಲ, ಏನು ಕಾಣ್ತಾ ಇಲ್ಲ, ಆದರೆ ಎಲ್ಲವೂ ಅಲ್ಲೇ ಇದೆ. ಏನು ಮಾಡ್ತಾ ಇದ್ದೀರಾ ಗುರುಜಿ? ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ. ಓಕೆ, ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಏನೇ ಇರ್ಬೋದು. ಓಕೆ ಗುರುಜಿ. ಇದಿಲ್ಲದೆ ಇದ್ರೆ ಅದ್ರ ರುಚಿನೇ ಅಲ್ಲ. ಅದು ಚಟ್ನಿಗಳಿಗೆ ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಲ್ಲದೆ ಒಳ್ಳೆ ಚಟ್ನಿಗಳನ್ನ ಮಾಡ್ಬೋದು. ಸಾಕಷ್ಟು ಚಟ್ನಿಗಳನ್ನ ತೋರಿಸಿದ್ವಿ. ಮೋಸ್ಟ್ಲಿ ಈ ಟೊಮೆಟೊ ಚಟ್ನಿ ನಮ್ಮಿಂದ ಮಿಸ್ ಆಗ್ಬಿಟ್ಟಿತ್ತು ಅಂದ್ಕೊಂಡಿದ್ದೀನಿ. ಯೂಶಲಿ ಟೊಮೆಟೊ ಚಟ್ನಿ ಮಾಡ್ಬೇಕಂದ್ರೆ ಚೆನ್ನಾಗಿ ಎಣ್ಣೆ ಹಾಕಿ ಟೊಮೊಟೊನ ಫ್ರೈ ಮಾಡ್ಕೊಂಡೆಲ್ಲ ಮಾಡ್ತೀವಿ. ಆದರೆ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರುಗಳ ಪ್ರಯೋಗಗಳಿಲ್ಲದೆ ನಾವು ನಮ್ಮ ನಿತ್ಯ ಜೀವನದ ಆಹಾರ ಕ್ರಮಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು ಅಂತ ತೋರಿಸ್ಕೊಡೋಕ್ಕೋಸ್ಕರನೇ ಬಂದಿದ್ದಾರೆ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ, ಮಾಡಕ್ಕೆ ನಿಂತಿದ್ದೀರಿ. ಟೊಮ್ಯಾಟೊ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಟೊಮ್ಯಾಟೊ, ಖರ್ಜೂರದ ಪೇಸ್ಟ್, ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು, ಉಪ್ಪು. ಎಸ್ ಗುರುಜಿ, ಏನು ಮಾಡೋಣ ಗುರುಜಿ? ಇವಾಗ ಮೊದಲು ಈರುಳ್ಳಿನ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಅಲ್ಲ, ನಾವು ಡ್ರೈಯೇ ಫ್ರೈ ಮಾಡೋದು, ಯಾಕಂದ್ರೆ ನಾವು ಎಣ್ಣೆ ಬೆಣ್ಣೆ ಉಪಯೋಗಿಸೋದೇ ಇಲ್ಲ. ಫ್ರೈ ಅಂದರೆ ನಮಗೆ ಎಣ್ಣೆ ಲೆಸ್ಸು ಅಂತ, ಫುಲ್ ಡ್ರೈ ಏನೇ ಅದು. ನೀವು ಅಂದ್ಕೊಂಡಿದ್ದೀರ ಅಷ್ಟೇ, ಮಾಡದೇ ಇದ್ದವರೆಲ್ಲ ಎಣ್ಣೆ ಹಾಕದೆ ಫ್ರೈ ಮಾಡ್ಕೊಳಕ್ಕಾಗತ್ತಾ? ಆ ರುಚಿ ಬರುತ್ತಾ? ಇವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಆದರೆ ಹೇಳ್ತಾ ಇದ್ದೀನಿ, ಒಂದ್ಸರಿ ತಿನ್ನಕ್ಕೆ ಶುರು ಮಾಡಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಂಡಾಗ ಅನಿಸುತ್ತೆ, ಹೌದು ಇಷ್ಟು ದಿನ ನಾನು ಕೆಟ್ಟದಿಲ್ಲ ತಿನ್ಬಿಟ್ಟಿದ್ದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ತುಂಬ ಜನಕ್ಕೆ ಇದು ಸಾಧ್ಯನಾ ಅನ್ನೋ ಡೌಟ್ ಇಟ್ಕೊಂಡೇ ಮಾಡದೆ ಬಿಟ್ಬಿಟ್ಟಿರ್ತಾರೆ. ಹೌದು. ಆಮೇಲೆ ಇವ್ರೇನೋ ಕರ್ಮ ತಿಂತಾರೆ, ನಮ್ಗೆ ಯಾಕೆ ತಿನ್ಬೇಕು ಅನ್ನೋದೊಂದು ಜಾಸ್ತಿ ಅಂತ ಅವ್ರಿಗೆ. ಒಂದ್ಸರಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಒಂದೇ ಒಂದು ಬಿಲ್ಲು, ಒಂದೇ ಒಂದು ಕೊಟೇಶನ್ ಅವ್ರು ಕೊಟ್ರೆ, ಒಂದು ಸರ್ಟಿಫಿಕೇಟ್, ಒಂದೇ ಒಂದು ಸರ್ಟಿಫಿಕೇಟು ಸಾಯೋ ತನಕ ಇರೋ ಅವಾಗ ತುಂಬ ಕಷ್ಟ ಆಗುತ್ತೆ. ಬಟ್ ಸ್ವಲ್ಪ ಅಳವಡಿಸ್ಕೊಳ್ಳಿ. ಹಾಗಂತ ಏನು ಪೂರ್ತಿಯಾಗಿ ಮಾಡೋಕ್ಕಾಗದೇ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಒಂದೊತ್ತು ಹಿಂಗೆ ಮಾಡ್ಕೊಳ್ಳೋಣ ಅಥವಾ ಒನ್ ಟೈಮ್ ಹಿಂಗೆ ಮಾಡ್ಕೊಳ್ಳೋಣ. ಟೊಮೆಟೊನ ಹಾಕೊಳ್ಳೋಣ ಈಗ. ಹಾಕೊಳ್ಳಿ. ಅರೆ ಯೂಶಲಿ ಒಂದು ವಾಡಿಕೆ ಏನು ಅಂತ ಹೇಳಿದ್ರೆ, ಎಣ್ಣೆನ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೆ ಜಾಸ್ತಿ ದಿನ ಇಟ್ಕೊಂಡು ತಿನ್ಬೋದು, ಕೆಡಲ್ಲ ಅಂತ ಒಂದು. ನಾವಿಲ್ಲಿ ಎಣ್ಣೆನೇ ಹಾಕಲ್ವೇ, ಯಾಕೆ 4-5 ದಿನ ಇಟ್ಕೊಂಡು ತಿಂತೀರಾ? ಫ್ರೆಶ್ ಆಗಿ ಮಾಡ್ಕೊಂಡು ಅವಾಗಲೇ ತಿನ್ಬಿಟ್ಟು ಮುಗಿಸ್ಬಿಡಿ. 4-5 ದಿನ ಇಟ್ಕೊಂಡು ತಿನ್ನೋ ಅಂತ ಪ್ರಮೇಯನೇ ನಾವು ಹೇಳ್ತಾ ಇಲ್ಲ ಇಲ್ಲಿ ಯಾವುದಕ್ಕೂ. ಅಟ್ಲೀಸ್ಟ್ ನಮ್ಮ ಇಂಡಿಯಾನಲ್ಲಿ ಅಂತಹ ಕೆಲಸ ಮಾಡೋದು ಬೇಕಿಲ್ಲ. ಹೌದೌದೌದು. ಗಂಡ ಒಬ್ಬ ದುಡಿದ್ರೆ ಸಾಕು, ಹೆಂಡತಿ ಆರಾಮಾಗಿ ಆವತ್ತಿಗೆ ಏನು ಬೇಕೋ ಮಾಡಿ ಮುಗಿಸ್ಬೋದು. ಹೌದು ಗುರು. ಬೇರೆ ದೇಶದಲ್ಲಿ ಖರ್ಚು ಜಾಸ್ತಿ ಇರುತ್ತೆ. ಗಂಡ ಹೆಂಡತಿ ರಾತ್ರಿ ಹಗಲು ದುಡಿದ್ರು ದುಡ್ಡೇ ಸಾಕಾಗಲ್ಲ. ಹೌದು ಗುರು. ಆ ಸಂಪತ್ತಿಗೆ ಅಲ್ಲಿಗೂ ಹೋಗಿ ಒದ್ದಾಡ್ತಿರ್ತಾರೆ. ಹೌದು ಗುರು. ಇನ್ನೊಂದು ಬೇಕು ಡೇಟ್ ಹಾಕ್ಬಿಟ್ಟು, ತಿಂಗಳು ಹಾಕ್ಬಿಟ್ಟು, ವರ್ಷ ಹಾಕಿ ಮುಂದಿನ ವರ್ಷ ತಿನ್ನೋಣ, ಅದ್ರ ಮುಂದಿನ ವರ್ಷ ತಿನ್ನೋಣ ಅಂತ. ಹೌದು. ಏನಕ್ಕೆ ಅಂದರೆ ಅಲ್ಲಿ ಅವೈಲಬಿಲಿಟಿ ಕೂಡ ಕಡಿಮೆ ಇರುತ್ತೆ. ಊರಿಂದ ಆಚೆ ಇರ್ತಾರೆ, ಅವ್ರಿಗೆ ಸಿಗುವಂಥ ಪ್ರಮಾಣ ಕಡಿಮೆ ಇರುತ್ತೆ.
ರೆಫ್ರಿಜರೇಟರ್ ಮಾಡ್ಕೊಂಡೇ ತಿನ್ನಬೇಕಾಗುತ್ತೆ, ಇವೆಲ್ಲ ಇರ್ತದೆ. ಆಮೇಲೆ ಬೆಳಗ್ಗೆ ಕೆಲಸಕ್ಕೆ ಹೋದ ರಾತ್ರಿ ಬಂದಾಗ ಅಂಗಡಿ ಮುಚ್ಚಿರುತ್ತೆ. ಇವೆಲ್ಲ ಫೆಸಿಲಿಟಿಗಳು ಇಲ್ಲದೇ ಇದ್ದಾಗ ಫ್ರಿಜ್ಜಲ್ಲಿ ಇಟ್ಟು ಒಂದೊಂದು ವಾರಗಟ್ಟಲೆ ತಿನ್ಬೋದು. ಇದೆಲ್ಲ ಅಲ್ಲೇ ಹಾಕಿ ಗುರುಜಿ. ಕೊತ್ತಂಬರಿ ಸೊಪ್ಪು. ಓಕೆ ಓಕೆ ಹಾಕೋಣ ಗುರುಜಿ. ಇದನ್ನ ದೊಡ್ಡದೇ ತೊಗೊಂಬಿಡಿ ಗುರುಜಿ, ದೊಡ್ಡದೇ ತೊಗೊಂಬಿಡಿ. ಬೋಲ್. ಸೊ ಇದಕ್ಕೆ ಡೇಟ್ ಪೇಸ್ಟ್ ಹಾಕೊಳ್ಳೋಣ. ಖರ್ಜೂರದ ಪೇಸ್ಟು ಸ್ವಲ್ಪ ಬೇಕಾಗುತ್ತಾ ಗುರುಜಿ? ಸ್ವಲ್ಪ ಆಗುತ್ತೆ, ಸ್ವೀಟಿಶ್ ಆಗಿ, ಸ್ವಲ್ಪ ಸ್ವೀಟಿಶ್ ಆಗುತ್ತೆ. ಸೊ ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಬಂದಿರೋವಂಥದ್ದು. ಓಕೆ. ಇಲ್ಲ ಒಣಮೆಣಸಿನ್ಕಾಯಿ ಪುಡಿ ಹಾಕೊಳ್ಳಲ್ಲ ಅಂದರೆ 4-5 ಒಣಮೆಣಸಿನ್ಕಾಯಿನೂ ಹಾಕೋಬೋದು. ಅದನ್ನು ರೋಸ್ಟ್ ಚೆನ್ನಾಗಿ ಡ್ರೈ ಫ್ರೈ ಮಾಡಿ ಹಾಕೋಬೋದು, ಚೆನ್ನಾಗಿ ಪುಡಿ ಆಗುತ್ತೆ. ಈ ಡ್ರೈ ರೋಸ್ಟ್ ಮಾಡೋದು ಏನಕ್ಕೆ ಅಂದರೆ ಮಿಕ್ಸಿಲಿ ಹಾಕಿದಾಗ ಚೆನ್ನಾಗಿ ಪುಡಿ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಅಲ್ಲಿ ಇನ್ನೇನು ದೊಡ್ಡ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ಸೊ ರುಚಿಗೆ ತಕ್ಕ ಉಪ್ಪು. ಓಕೆ ಗುರು. ಟೊಮೆಟೊ ಚಟ್ನಿ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಇಡ್ಲಿಗೆ. ಆಮೇಲೆ ತುಂಬ ಹೋಟೆಲ್ಗಳಲ್ಲಿ ಟೊಮೊಟೊ ಚಟ್ನಿನ ಕೊಡ್ತಾರೆ. ಕಾಯಿ ಚಟ್ನಿಯ ಪಕ್ಕದಲ್ಲಿ ಒಂದು ಕೆಂಪು ಚಟ್ನಿ ಕೂಡ ಕೊಟ್ಟಿರ್ತಾರೆ. ಆದರೆ ಇದು ಅದೆಲ್ಲದಕ್ಕಿಂತ ಒಳ್ಳೆ ಚಟ್ನಿ, ಆರೋಗ್ಯಕರವಾದ ಚಟ್ನಿ ನಾವು ಕೊಡ್ತಾ ಇದ್ದೀವಿ. ಹಾಕೋಬೋದು ಗುರುಜಿ. ಟೊಮೆಟೊ ಚಟ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮಣಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಒಂದು ಟೊಮೆಟೊ ಚಟ್ನಿನ ಎಣ್ಣೆ ಬೆಣ್ಣೆ ತುಪ್ಪಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಒಳ್ಳೆ ಆರೋಗ್ಯಕರವಾದಂಥ ಚಟ್ನಿ ಮಾಡ್ಕೊಳ್ಳಿ. ಟೊಮೆಟೊ ಚಟ್ನಿ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಈರುಳ್ಳಿ ಹಾಕಿ ಹುರಿದು ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಖರ್ಜೂರದ ಪೇಸ್ಟ್, ಚಿಲ್ಲಿ ಫ್ಲೇಕ್ಸ್, ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಆರೋಗ್ಯಕರವಾದ ಟೊಮ್ಯಾಟೊ ಚಟ್ನಿ ತಿನ್ನಲು ರೆಡಿ. ಇದೇನು ಗುರುಜಿ ಇಡ್ಲಿ ಹಿಂಗಿದೆ ನಿಮ್ಮನೆದು? ಸಿರಿಧಾನ್ಯದ ಇಡ್ಲಿ. ಸಿರಿಧಾನ್ಯ ಇಡ್ಲಿ ಮಾಡೋಕೆ ಶುರು ಮಾಡ್ಬಿಟ್ರಾ? ಹೌದೌದು. ಅಯ್ಯೋ, ಇನ್ನು ಸ್ವಲ್ಪ ದಿನಕ್ಕೆ ಮಾರ್ಕೆಟ್ ಮಾಡೋಣ ಅಂತಿದ್ವಿ. ಪ್ಯಾಕೆಟ್ ಸಿರಿಧಾನ್ಯದ ಇಡ್ಲಿನ? ಇಡ್ಲಿನ ರೆಡಿ ಟು ಏನು ವಾರಗಟ್ಟೆ ಇಟ್ಕೊಂಡು ತಿನ್ಬೋದೇನೋ ಗುರುಜಿ? ರೆಡಿ ಟು ಕುಕ್. ಹೌದಾ? ಓಕೆ. ಟೊಮೆಟೊ ಚಟ್ನಿ, ಇಡ್ಲಿ, ಪಕ್ಕದಲ್ಲಿ ಸ್ವಲ್ಪ ಕಾಯಿ ಚಟ್ನಿ ಇದ್ರೆ ಮಜವಾಗಿರುತ್ತೆ. ಬಟ್ ಇದು ಟೊಮೆಟೊ ಚಟ್ನಿ ಬೇಸ್ ಮಾಡಿರೋದ್ರಿಂದ ನಿಮ್ಗೇನು ಅನ್ಸಲ್ಲ ಗುರುಜಿ? ಇದು ಏನು ಅನ್ಸಲ್ಲ? ಏನು ಅನ್ಸಲ್ಲ ಅಂದ್ರೆ ಏನು, ಎಣ್ಣೆ ಬೆಣ್ಣೆ ತುಪ್ಪ ಇಲ್ದೇನು ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇದೇ ಕೆಂಪು ಚಟ್ನಿನ ಕೊಡ್ತಾರೆ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 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 ಮೇಗಡೆ ಎಣ್ಣೆ ತೇಲ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ಜಾಸ್ತಿ ಏನೋ ನಮ್ಮ ನಾಲ್ಗೆಗೆ ಕೆಟ್ಟ ರುಚಿಗಳು ಅಭ್ಯಾಸ ಆಗ್ಬಿಟ್ಟು ಒಳ್ಳೆ ರುಚಿ ಬಂದಾಗ ಒಂದ್ಸರಿ ಬೇಡ ಅನ್ನೋವಂಥ ಸಂದರ್ಭಗಳು ಜಾಸ್ತಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ದಯವಿಟ್ಟು ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್, ಖಾರವಾಗಿದೆ. ಒಂದು ಪ್ರಶ್ನೆ ಇದೆ ಗುರುಜಿ. 32 ವರ್ಷ ಅವ್ರು ನಮಗೆ ಮೇಲ್ ಮಾಡಿದ್ದಾರೆ. ಅವ್ರಿಗೇನೋ ಒಂದು ಸಮಸ್ಯೆ ಶುರು ಆಗ್ಬಿಟ್ಟಿರುತ್ತೆ. ಕಳೆದ ಒಂದೂವರೆ ವರ್ಷಗಳಿಂದ ಸಮಸ್ಯೆ ಶುರು ಆಗಿರೋದು. ಅವ್ರು ಮಲ್ಕೊಂಡ್ರೆ ಅವರ ಮತ್ತು ಹಾಸಿಗೆ ಮಧ್ಯೆ ಯಾರೋ ಮಲಗ್ದಂಗೆ ಇರುತ್ತಂತೆ. ಏನು ಅದೆಲ್ಲ ಗೊತ್ತಾಗ್ತಿಲ್ಲ. ಆಮೇಲೆ ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತಾರಂತೆ. 32 ವರ್ಷದ ಹುಡುಗ. 32, ನಾನು ಸ್ಕೂಲ್ಗೆ ಹೋಗ್ಬೇಕು, ನನ್ನ ಹೆಸರು ಸುನೀತಾ ಅಂತಾರಂತೆ. ಆಮೇಲೆ ಅವ್ರ ತಂದೆ ಬಂದರೆ ನೀನು ಯಾರು, ನಮ್ಮ ಅಪ್ಪ ಯಾರು ಅಂತ ಡಾಕ್ಟರ್ಗೆ ತೋರಿಸ್ತಾ ಇದ್ದಾರೆ. 6-7 ತಿಂಗಳು 8 ತಿಂಗಳಿಂದ ಅವ್ರ ಮನೆಯವ್ರಿಗೆಲ್ಲ ಸಾಕಾಗೋಗಿದೆ. ಸಣ್ಣ ಹುಡುಗರಿಗೆ ಬಂದರೆ ಕರ್ಕೊಂಡೋಗಿ ತೋರಿಸ್ಬೋದು, ದೊಡ್ಡವ್ರಿಗೆ ಬಂದರೆ ಕರ್ಕೊಂಡೋಗಿ ತೋರಿಸೋದೇನು ಹೇಳೋದೇನು ಯಾರ ಹತ್ರ ಹೇಳ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲ, ಇದು ನಿಜವಾಗ್ಲೂ ಅನುಭವಿಸೋರಿಗೆ ಗೊತ್ತು ಯಾವ ಥರ ತೊಂದರೆ ಇರುತ್ತೆ, ಎಷ್ಟು ತೊಂದರೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ನಿಜವಾಗ್ಲೂ ಇದು ದೊಡ್ಡ ತೊಂದರೆಯನ್ನೇ ಅಕಾರ್ಡಿಂಗ್ ಟು ದಿ ಸೈನ್ಸ್. ಮಾಡರ್ನ್ ಮೆಡಿಕಲ್ ಏನು ಆಗೇ ಇಲ್ಲ. ಮಾಡರ್ನ್ ಸೈನ್ಸ್ ನೋಡಿದಾಗ ಇದು ಇನ್ಕ್ಯೂರಬಲ್ ಡಿಸೀಸ್ ಅಂತಲೇ ಬೇಕಾದ್ರೆ ಹೇಳ್ತಾರೆ. ಬಟ್ ಇದು ಕ್ಯೂರಬಲ್ಲೇ. ಇದು ಭಾಳ ಸ್ಟ್ರೈಟ್ ಫಾರ್ವರ್ಡ್ ಕೇಸ್ ಇದು.
ಏನೂ ಇಲ್ಲ, ಇದು ಪ್ರೇತ ಬಾಧೆಯಿಂದ ಆಗಿರುವಂಥ ವಿಷಯ. ವೆರಿ ವೆರಿ ಸಿಂಪಲ್. ಯಾವಾಗ ನನಗೂ ಹಾಸಿಗೆಗೂ ಮಧ್ಯ ಯಾರೋ ಇದ್ದಂಗೆ ಅನಿಸ್ತಾ ಇದೆ ಅಂತ ಅಂದಾಗಲೇ ಇದು ಆಮೇಲೆ ಎದೆ ಮೇಲೆ ಕೂತಂಗೆ ಆಗ್ಬಿಡುತ್ತೆ. ಹೌದು, ನಾರ್ಮಲಿ ಅದು ಐ ಡೋಂಟ್ ನೋ, ಯಾಕೋ ಪ್ರೇತಾತ್ಮಗಳು ಎದೆ ಮೇಲೆ ಕೂತ್ಕೊಂಡು ಕುತ್ತಿಗೆ ಹಿಸ್ಕುತ್ತೆ. ಅಯ್ಯೋ, ಹೌದು, ಈ ಥರ ಮಾಡುತ್ತೆ. ಐ ಡೋಂಟ್ ನೋ ಎದೆ ಮೇಲೆ ಯಾಕೆ ಕೂತ್ಕೊಂಡು ಹಂಗೆ ಮಾಡುತ್ತೆ. ಎಷ್ಟೋ ಪ್ರೇತಾತ್ಮಗಳ ಹತ್ರ ನಾನು ಕೇಳಿದ್ದೀನಿ ಯಾಕೆ ಹಿಂಗೆ ಕೂತ್ಕೋಬೇಕು ಅಂತ. ನನಗಿಷ್ಟ ಅನ್ನತ್ತೆ ಹೊರತು ಇನ್ನು ಜಾಸ್ತಿ ವಿವರಣೆಗಳು ಅದು ಕೊಟ್ಟಿಲ್ಲ ನನಗೆ ಇದುವರೆಗೂ. ಯಾಕಂದರೆ ಒಂದು 30,000-35,000 ಪ್ರೇತಾತ್ಮ ತೆಗೆದಿದ್ದೀನಿ. ಅಬ್ಬಾ ಎಲ್ಲಿ ಬಿಟ್ಟಿದ್ರೆ ಗುರುಜಿ ಎಲ್ಲಾರು ತಂಗಿ ಬಿಟ್ಬಿಡಿ ಗುರುಜಿ. ಆಮೇಲೆ ಇಲ್ಲಿ ಯಾಕೆ ಬಿಡಬೇಕು, ದೊಡ್ಡ ಕಟ್ಟಡನೇ ಇದೆ, ಬಿಡುವಂಥ ಜಾಗ ಬೇಕಾದ್ರೆ ಬಿಡ್ಬೋದು ಅಲ್ಲೇ. ಹೌದಾ ಗುರುಜಿ? ಕಲ್ಲಿನ ಕಟ್ಟಡ ದೊಡ್ಡದಿಲ್ವೇನೋ, ಬಟ್ ಅಲ್ಲಿ ಅವರು ನೋಡೋ ಅದಕ್ಕೆ ಹೆದರಿಕೆ ಅಂತೆ. ನೋಡಿದ್ರಾ ಆ ಕಲ್ಲಿನ ಕಟ್ಟಡ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿ ನೋಡಿದ್ರೆ ಇವಕ್ಕೆಲ್ಲ ಪಾಪ ಹೆದರಿಕೆ ಅಂತ, ಅದಕ್ಕೆ ಬಿಟ್ಟರು ಹೋಗಲ್ಲ ಅಂತೆ ಅಲ್ಲಿ. ನೋಡಿ ಗುರುಜಿ. ಸೊ ಅದನ್ನ ಅಸೆನ್ಷನ್ ಕಳಿಸ್ಬಿಡ್ತೀನಿ, ಅಂದರೆ ಪುನರ್ಜನ್ಮಕ್ಕೆ ಕಳಿಸ್ಬಿಡ್ತೀನಿ. ಅವಾಗ ಆ ಪ್ರೇತಾತ್ಮಗಳು ಅಸೆಂಡ್ ಆಗತ್ತೆ. ಅದು ಏನು ಸ್ಟಾಗ್ನೆಂಟ್ ಆಗಿ ನಿಂತ್ಬಿಟ್ಟಿರುತ್ತೋ ಅದಕ್ಕೆ ಒಂದು ಮೂಮೆಂಟ್ ಸಿಕ್ಕಿ ಮೋಕ್ಷ ಸಿಗುತ್ತೆ ಅಂತ, ಮೋಕ್ಷದ ಕಡೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರೇತ ನಿವಾರಣೆ ಇದು ವೆರಿ ಸ್ಟ್ರೈಟ್ ಫಾರ್ವರ್ಡ್ ಕೇಸ್. ಇದು ಖಂಡಿತ ಈ ಕೇಸ್ನ ಸರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಸ್ ಯೂಶುವಲ್ ಇಬ್ಬರು ಸಹಾಯಕರಿಲ್ಲದೆ ಮಾಡೋಕ್ಕಾಗಲ್ಲ. ಒಟ್ಟು 3 ಜನ ಕ್ಲಾಸ್ ಕಲ್ತ್ಕೊಳ್ಳಿ, ಮಾಡಲಿ, ಅವರೇ ಸರಿ ಮಾಡ್ಕೊಳಕ್ಕಾಗತ್ತೆ. ನಾನು ಹೇಳ್ಕೊಡೋದನ್ನ ಅಭ್ಯಾಸ ಮಾಡಿದ್ರೆ. ಗುರುಜಿ ಮನೆಯಲ್ಲಿ ಹಂಗೆ ಹುಡುಗನ್ಗೆ ಆಗ್ಬಿಟ್ರೆ ಯಾರು ಗುರುಜಿ ಜೊತೆಗೆ ಬರ್ತಾರೆ? ಅಲ್ಲ, ಇವಾಗ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಸಣ್ಣ ಮಕ್ಕಳು ಕೂಡ ಮಾಡ್ಬೋದು. ಕರೆಕ್ಟ್ ಗುರುಜಿ. ಆ ಪರಿಸ್ಥಿತಿಲಿ ಇರೋನ್ನ ಫಸ್ಟ್ ಯಾರು ಸೇರಲ್ಲ, ಯಾರು ಮಾತಾಡಲ್ಲ. ಅವ್ರಿಗೆ ಚಾಯ್ಸ್ ಏನಿದೆ? ಯಾರಿಗೆ? ಇವಾಗ ಸಫರರ್ಸು ಮತ್ತು ಅವರ ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಅವರಿಗೆ ಚಾಯ್ಸ್ ಇನ್ನೇನಿದೆ? ಇವಾಗ ಮೆಡಿಕಲ್ ಡಾಕ್ಟರ್ ಹತ್ರ ಸೇರಿಸಿದ್ರೆ ಎಲ್ಲ OT ಹತ್ರ ಮುಂದೆ ನಿಂತಿರಲ್ವೇನು? ದಿನ ಇಲ್ಲ, ಎಲ್ಲ ನಿಂತಿರಲ್ವಾ? ಅದೇ ಥರನೇ 2-3 ದಿನ ಬರಬೇಕು, ಕಲಿಬೇಕು, ಏನು ದೊಡ್ಡದಿದೆ. ಆಮೇಲೆ ಅಟ್ ದೇರ್ ಲೀಜರ್ ದೆ ಕ್ಯಾನ್ ಹೀಲ್. ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ. ಇದು ತೂತು ಆಗಿರುವಂತಹ ಡ್ರಮ್ ಅಂತ ಇಟ್ಕೊಳ್ಳಿ. ಇದ್ರಲ್ಲಿ ನಾನು ಅನಿವಾರ್ಯತೆಯಿಂದ ನೀರು ತುಂಬಲೇಬೇಕು. ನಾನು 2-3 ತೂತಿದೆ, ನಾನು ಒಬ್ಬನೇ ಒಂದು ಮಗ್ಗಲ್ಲಿ ನೀರು ಸುರಿತಾ ಇದ್ದರೆ, ಇಲ್ಲಿ ನೀರು ಹೋಗ್ತಾ ಇದ್ದರೆ ತುಂಬಕ್ಕಾಗತ್ತಾ? ಆಗೋದಿಲ್ಲ. ಆನ್ ದಿ ಅದರ್ ಹ್ಯಾಂಡ್ ಇದು ರಿಪೇರಿ ಮಾಡೋ ತನಕ ನಂಗೆ ಅರ್ಜೆಂಟಿಗೆ ನೀರು ಬೇಕಪ್ಪ. ಆಗ ಒಂದು 10 ಜನನೋ 5 ಜನನೋ ಒಂದು ಬಕೆಟ್ಗಳು ತೊಗೊಂಡು ದಡ 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 ಬೇಗ ನೀರು ತುಂಬಿದ್ರೆ ಇಲ್ಲಿ ಸೋರ್ತಿರುತ್ತೆ. ಆದರೆ ಈ ನೀರು ತುಂಬಿದ್ದು ನಮಗೆ ಬಳಕೆಗೆ ಬರುತ್ತೆ, ನಿಧಾನಕ್ಕೆ ಖಾಲಿನೂ ಆಗ್ತಾ ಬರುತ್ತೆ. ಒಬ್ಬರೇ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಆ ಥರನೇ ನಮ್ಮ ಆರಾ ಅಂತ ಏನಿದೆ, ಅದಕ್ಕೆ ತೂತುಗಳು, ಕಟ್ಸು, ಕ್ರ್ಯಾಕ್ಸ್ ಆಗೋಗಿ ಆರಾಯಿಂದ ಲೀಕ್ ಆಗ್ತಿರುತ್ತೆ ಎನರ್ಜಿ. ಅದು ನಮಗೆ ದೇಹದ ಮೇಲೆ ದುಷ್ಪರಿಣಾಮ ಬೀರಿ ಕಾಯಿಲೆಗಳು ಎಲ್ಲ ಶುರು ಆಗ್ಬಿಡುತ್ತೆ. ಹಾಗೆ ಹೆಚ್ಚಿನ ಶಕ್ತಿ ತುಂಬಬೇಕು ನಾವು ಫಸ್ಟು. ಆಮೇಲೆ ಪ್ರೇತಾತ್ಮ ತೆಗೆದ್ರೆ ಗುಣ ಆಗತ್ತೆ. ರಿಸಲ್ಟ್ ಓರಿಯೆಂಟೆಡ್ ನಾನು ಅದಕ್ಕೆ. ಓಕೆ, ಗುರುಜಿಯವ್ರನ್ನ ಭೇಟಿ ಮಾಡಿ. ನಿಮ್ಮ ಸಮಸ್ಯೆ ಏನು ದೊಡ್ಡದಲ್ಲ, ಆದರೆ 2-3 ಇನ್ನು 1-2 ವರ್ಷಗಳಿಂದ ಬಳಲ್ತಾ ಇರೋದ್ರಿಂದ ಈಗಲೇ ತೋರಿಸಿದ್ರೆ ಎಲ್ಲೋ ಒಂದು ಕಡೆ ಸರಿ ಹೋಗುವಂಥ ಚಾನ್ಸಸ್ ಬೇಗನೆ ಇರುತ್ತೆ. ಆಮೇಲೆ ಜಾಸ್ತಿ ಸಫರ್ ಆಗಲ್ಲ. ನೀವು ದೇಹದ ಮೇಲೆ ದುಷ್ಪರಿಣಾಮ ಆಗೋದಕ್ಕೆ ಮುಂಚೆನೆ ಸರಿ ಮಾಡಿಬಿಟ್ರೆ ಈಸಿ. ಆಮೇಲೆ ಎಲ್ಲರ ಮನಸ್ಥಿತಿಗಳು ಕರೆಕ್ಟ್ ಆಗಿರುತ್ತೆ. ವರ್ಷಾಂಗಟ್ಲೆ ಆಗೋಯ್ತು ಅಂದರೆ ನಿಮ್ಮ ಕೇರ್ ಯಾರು ಮಾಡಲ್ಲ. ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ರೀ, ಅದೆಲ್ಲ ಹೇಳೋಕ್ಕಾಗಿರೋಷ್ಟು. ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ 9886256292 ಅಥವಾ 26658292ಗೆ ಫೋನ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ನವಣೆನ ಹಾಕಿ ಇಡ್ಲಿ ಮಾಡಿಕೊಟ್ಟು ಒಳ್ಳೆ ಒಂದು ಟೊಮೆಟೊ ಚಟ್ನಿನ ಮಾಡಿ ಕೊಟ್ಟಿದ್ದಾರೆ ಗುರುಜಿ. ಆಗಲೇ 2 ಇಡ್ಲಿ ಖಾಲಿ ಆಯಿತು. ಇನ್ನೊಂದು ಇಡ್ಲಿ ತಿಂದರೆ ಹೊಟ್ಟೆ ತುಂಬಬಹುದು. ತಿನ್ಬಿಡ್ತೀನಿ. ಅದ್ಭುತವಾಗಿರುವಂಥ ಒಂದು ಹೊಸದಾದ ಅಡುಗೆನ ತೋರ್ಸೋಕ್ಕೋಸ್ಕರನೇ ಬರ್ತಾ ಇದ್ದಾರೆ ಪ್ರಕಾಶ್ ರಾವ್. ಬನ್ರಿ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಪ್ರಕಾಶ್ ರಾವ್, ಏನು ಮಾಡ್ತಾ ಇದ್ದೀರಿ? ಸರ್, ಇವತ್ತು ಉಪ್ಪಿನಕಾಯಿ ತಂದಿದ್ದೀನಿ. ಉಪ್ಪಿನಕಾಯಿ? ಹೌದು, ಅಚ್ಚಾರ್ ಚಿಕನ್ ಡ್ರೈ. ಉಪ್ಪಿನಕಾಯಿ ಹಾಕಿ ಚಿಕನ್ ಡ್ರೈಯಾ? ಹೌದು ಸರ್. ಅದಕ್ಕೆ ಉಪ್ಪಿನಕಾಯಿ ಹಾಕ್ಬಿಡ್ತಾರಾ? ಅದು ವೇಸ್ಟ್ ಮಾಡಬೇಕು, ಹಾಕ್ಬೇಕು. ಸರ್ ಹೌದಾ? ಹೌದು, ಚಿಕನ್ ಡ್ರೈ ಸಿಗುತ್ತೆ, ಚಿಕನ್ ಕಬಾಬ್ ಸಿಗುತ್ತೆ, ಚಿಕನ್ ಗ್ರೇವಿ ಸಿಗುತ್ತೆ, ಟೇಸ್ಟ್ ಸಿಗುತ್ತೆ 5 ಸ್ಟಾರ್ ಹೋಟ್ಲೆಲ್ಲ. ಹೌದಾ? ಹೌದು. ಓಕೆ, ಮಾಡಕ್ಕೆ ಏನೇನು ತಂದಿರಿ ಹೇಳಿ. ಚಿಕನ್ ಆಚಾರ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಉಪ್ಪಿನಕಾಯಿ, ಮೊಟ್ಟೆ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಜೀರಿಗೆ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ಶುರು ಮಾಡೋಣ. ಸರ್. ಏನು ಕೊಡಿ ಫಸ್ಟ್ ನಿಮಗೆ? ಸರ್, ಗ್ಲಾಸ್ ಬೋನ್ ಸರ್. ಬೋನ್ಲೆಸ್ ಚಿಕನ್ ಇದು. ಬೋನ್ಲೆಸ್ ಕ್ಯೂಬ್ಸ್, ಚಿಕನ್ ಕ್ಯೂಬ್ಸು ಸಣ್ಣದಾಗಿ ಹೆಚ್ಕೊಂಡಿರೋವಂಥದ್ದು. ಬೇಕಾದಾಗ ಉಪ್ಪಿನಕಾಯಿ ಥರ ಚಿಕನ್ ತಿನ್ನೋದು. ಓಕೆ ಓಕೆ ಓಕೆ. ಸರ್, ಮೊಟ್ಟೆ ಹಾಕ್ತಂದು. ಮೊಟ್ಟೆ ಹಾಕಿ. ಈ ಉಪ್ಪಿನಕಾಯಿ ಪೇಸ್ಟ್ ಮಸಾಲ ಹಾಕ್ತೀನಿ. ಉಪ್ಪಿನಕಾಯಿ ಹಾಕುವಾಗ ಪೀಸ್ ಇಲ್ಲ, ಬರೀ ಗ್ರೇವಿ ಅಷ್ಟೇ. ಗ್ರೇವಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಓಹೋ ಹೋ ಹೋ.
ಓಹೋ, ಉಪ್ಪಿನಕಾಯಿನ ತಗೊಂಡು ಉಪ್ಪಿನಕಾಯಿನ ಬಿಟ್ಟು ಅದ್ರೊಳಗಿರ್ತಕ್ಕಂಥ ಮಸಾಲವನ್ನು ಚಿಕನ್ ಒಳಗೆ ಹಾಕಿ ಒಂದು ಹೊಡೆದಿರೋ ಮೊಟ್ಟೆನ ಹಾಕಿ ಉಪ್ಪು ಸ್ವಲ್ಪ ಹಾಕ್ತೀನಿ. ಹಾಕಿ ಸರ್. ಅಚ್ಚಕಾರ ಪುಡಿ. ರವಿಯವರ ಅಚ್ಕಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ಸಾಕಾ? ಸಾಕು. ಓಕೆ, ಆಮೇಲೆ ಈಗ ಮಿಕ್ಸ್ ಮಾಡ್ಕೋಬೇಕು. ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೋಬೇಕು. ಈ ಥರ ನೆನೆಸಿಡ್ಬೇಕು. ನೆನೆಸಿಡ್ಬೇಕು. ಮೊಟ್ಟೆ ಹಾಕಿದೀವಿ, ಚಿಕನ್ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿಯ ಗೊಜ್ಜನ್ನು ಹಾಕಿದೀವಿ. ಇದೊಂದು ಸೈಡ್ ಇಟ್ಕೊಳ್ಳೋಣ. ಇಟ್ಬಿಡಿ ಸರ್. ಒಂದು ಪ್ಯಾನ್ ಕೊಡಿ. ಎಸ್ ಸರ್. ಸಾಯಲೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದು ಹೆಂಗೆ ತಿನ್ನೋದು ಪ್ರಕಾಶ್ ರಾವ್? ಸರ್ ಡ್ರೈಸ್ ಹಂಗೆ ತಿನ್ನು ಡ್ರೈ. ಅಲ್ಲ, ಚಪಾತಿ ತಿನ್ನಕ್ಕಾಗಲ್ವಾ? ಇದು ಒಂಥರ ಸ್ನಾಕ್ಸ್ ಥರ. ಸ್ನಾಕ್ಸ್ ಏನ್ ಸ್ನಾಕ್ಸ್ ತರ ಉಪ್ಪಿನಕಾಯಿ ತಿನ್ನಕ್ಕಾಗ್ತದೆ? ಹಾಕ್ರಿ ಪ್ರಕಾಶ್ ರಾವ್. ಸರ್ ಜೀರಿಗೆ ಜೀರಿಗೆ ಹಾಕಿನಿ. ಈರುಳ್ಳಿ ಹಾಕ್ತೀನಿ. ಹಾಕಿ ಹಾಕಿ ಹಾಕಿ. ಓಕೆ, ಜೀರಿಗೆ ಮತ್ತೆ ಈರುಳ್ಳಿ ಕರಿಬೇವು ಹಾಕ್ತೀನಿ ಹಾಗೆ. ಹಾಕಿ. ಕರಿಬೇವು ಆಮೇಲೆ ಹಸಿಮೆಣಸಿನ ಹಾಕ್ತೀನಿ. ಹಾಕಿ ಸರ್. ಓಕೆ, ಆಮೇಲೆ ಕ್ಯಾಪ್ಸಿಕಮ್ ಹಾಕಿ ಸರ್. ದಪ್ಪ ಮೆಣಸಿನ್ಕಾಯಿ ಹಾಕಿದೀವಿ, ಈರುಳ್ಳಿನೂ ಹಾಕಿದೀವಿ, ಕರಿಬೇವು ಹಾಕಿದೀವಿ, ಜೀರಿಗೆನ ಹಾಕಿದೀವಿ, ಚೆನ್ನಾಗಿ ಎಣ್ಣೆಲಿ ಹಾಕಿ ಫ್ರೈ ಮಾಡ್ತಾ ಇದೀವಿ. ಚಿಕನಿನ ಉಪ್ಪಿನಕಾಯಿನ ಮಾಡಿ ತೋರ್ಸೋಕ್ಕೋಸ್ಕರ 5 ಸ್ಟಾರ್ ಹೋಟೆಲ್ನ ಪ್ರಕಾಶ್ ಅವರು ಬಂದಿದ್ದಾರೆ. ಈ ಚಿಕನ್ ಅಚಾರ್ ಅಂತ ಸಿಗುತ್ತೆ ನಿಮಗೆ, ಬೀದರ್ ಗುಲ್ಬರ್ಗ ಕಡೆ ಹೋಯ್ತು ಅಂತ ಹೇಳಿದ್ರೆ. ಸಿಗುತ್ತೆ. ಅದು ಹೆಂಗಂದ್ರೆ ಉಪ್ಪಿನಕಾಯಿ ಥರ ಇರುತ್ತೆ, ಅದು ರೊಟ್ಟಿಗೆಲ್ಲ ತೊಗೊಂಡು ತಿಂತಾರೆ, ನಮ್ಗೆ ತಿನ್ನಕ್ಕಾಗಲ್ಲ. ಅದು ಗ್ರೇವಿ ಮಾಡ್ಕೋಬಹುದು. ಎಲ್ಲ ಕಡೆ ತಂದೂರಿ ಸಿಕ್ಕತ್ತೆ. ಇದು ತಂದೂರಿ ಸಿಗುತ್ತೆ. ನಾವು ಮಾಡ್ತಾರೆ, ನಾವೇ ಮಾಡ್ತಾರದೇ ನೀವು ಈಗ? ನಾವು ಡ್ರೈ ಮಾಡ್ತೀವಿ, ತಂದೂರಿ ಮಾಡ್ಕೋಬಹುದು. ಓಕೆ, ಮಾಡಿ, ಏನೋ ಒಂದು ಮಾಡಿ. ತಂದೂರಿ ಮಾಡ್ಕೋಬಹುದು. ಓಕೆ, ಚೆನ್ನಾಗಿ ಎಣ್ಣೆ ಹಾಕಿ ಅದನ್ನು ಮಾಡೋದ್ರಿಂದ ಕೆಡೋವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸೈದ್ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಹಾಕಿ. ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು 1-2 ಸ್ಪೂನು. ಈಗ ಟೊಮಾಟೊ ಹಾಕಿ ಸರ್. ಹಾಕಿ ಸರ್, ಹಾಕಿ. ಟೊಮಾಟೊ ಕಡಿಮೆ ಹಾಕಿ, ಯಾಕಂದ್ರೆ ಹುಳಿ ಇರುತ್ತೆ ಇದರಲ್ಲಿ. ಹಾಂ, ಅದು ಹುಳಿ ಆಗುತ್ತೆ ಹೌದು ಅಲ್ವಾ? ಹೌದು ಸರ್, ಕಡಿಮೆ ಓಕೆ, ಹಾಕಿ ಹಾಕಿ ಹಾಕಿ. ಸರ್ ಚಿಕನ್ ಹಾಕ್ತೀನಿ ಹಂಗೆ. ನೆನೆಸಿರುವಂಥ ಚಿಕನ್ನು, ಮೊಟ್ಟೆ, ಸ್ವಲ್ಪ ಅದಕ್ಕೆ ಖಾರದ ಪುಡಿ, ಉಪ್ಪಿನಕಾಯಿಯ ಗೊಜ್ಜನ್ನು ಹಾಕಿ ನೆನೆಸಿರ್ತಕ್ಕಂಥ ಚಿಕನ್ನು ಒಂದು 20 ನಿಮಿಷ ನೆಂದಿದೆ. ಹಾಕೊಳ್ಳಿ ಸರ್. ಪುಡಿ ಹಾಕ್ಬೇಕು. ಪುಡಿ ಆಗ್ಬೇಕು. ಏನು? ಪೆಪ್ಪರ್ ಪೌಡರ್, ಗರಂ ಮಸಾಲ ಹಾಕ್ಬೇಕು. ಗರಂ ಮಸಾಲ ಫಸ್ಟ್ ಹಾಕ್ತೀನಿ. ಸ್ವಲ್ಪ ರವಿ ಅವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು. ಸಾಕಾ? ಸಾಕು. ಆಮೇಲೆ ಪೆಪ್ಪರ್ ಪೌಡರ್ ಸಾಕಾ? ಸಾಕು. ಸ್ವಲ್ಪ ಧನಿಯಾ ಪುಡಿ ಅಷ್ಟು ಸಾಕು. ಸ್ವಲ್ಪ ಧನಿಯಾ ಪುಡಿ ಬೇರೆ ಹಾಕ್ತೀರಾ? ಸ್ವಲ್ಪ ಹಾಕಿ. ಸ್ವಲ್ಪ ರವಿ ಅವ್ರ ಧನಿಯಾ ಪುಡಿ ಸಾಕು ಸಾಕು ಸಾಕು. ಬೇಯಬೇಕಲ್ಲ, ಚೆನ್ನಾಗಿ ಅದು ಬೇಯಬೇಕು, ಡ್ರೈ ಆಗಬೇಕು. ಆ ಉಪ್ಪಿನಕಾಯಿಯ ಸ್ವಾದ ಆ ಚಿಕನ್ ಹಿಡ್ಕೋಬೇಕು. ಹೌದು ಸರ್. ಹಾಕಿ ಸರ್. ಸ್ವಲ್ಪ ನೀರು ಹಾಕ್ಲೇಬೇಕು. ಸ್ವಲ್ಪ ನೀರು ಹಾಕಿ. ಚಿಕನ್ ಬೇಯಲ್ಲ ಸರ್, ಚಿಕನ್ ಚೆನ್ನಾಗಿ ಬೇಯಬೇಕು ಅಂದ್ರೆ ಸ್ವಲ್ಪ ನೀರು ಹಾಕಬೇಕು ಸರ್ ಅಂತ. ಸಾಕು. ಆಮೇಲೆ ಡ್ರೈ ಮಾಡೋಣ ಸರ್ ಚೆನ್ನಾಗಿ ಅಂತ ಇದ್ದಾರೆ. ಸ್ವಲ್ಪ ಮುಚ್ಬೋಣ ಬಿಡಿ, ಸ್ವಲ್ಪ ಚೆನ್ನಾಗಿ ಬೇಯ್ತದೆ. ಚಿಕನ್ ಅಚಾರ್ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪ್ರಕಾಶ್ ರಾವ್ ಅವರು ಬಂದಿದ್ದಾರೆ. ಅದ್ಭುತವಾಗಿರೋಂಥ ಚಿಕನ್ನು, ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಸರ್, ಟೇಸ್ಟ್ ಮಾಡಿ ನೋಡಿ ಸರ್ ಅಂತ ಇದ್ದಾರೆ. ಓಕೆ ಸರ್. ಹಾಕಿ. ಸರಿ ಸರ್. ಅಚಾರ್ ಚಿಕನ್ ಡ್ರೈ. ಅಚಾರ್ ಚಿಕನ್ ಡ್ರೈನ ಮಾಡಿಕೊಟ್ಟಿದ್ದಾರೆ ಪ್ರಕಾಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಚಿಕನ್ ಅಚಾರ್ ಮಾಡ್ಕೊಳ್ಳಿ. ಚಿಕನ್ ಅಚಾರ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಮೊಟ್ಟೆ, ಉಪ್ಪಿನಕಾಯಿ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ ನೆನೆಯಲು ಬಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮೆಟೊ ಹಾಕಿ ಬಾಡಿಸಿ. ಇದಕ್ಕೆ ನೆನೆಸಿಟ್ಟ ಚಿಕನ್, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಚಿಕನ್ ಅಚಾರ್ ರೆಡಿ ಟು ಟೇಸ್ಟ್. ಒಳ್ಳೆಯ ಒಂದು ಚಿಕನ್ ಅಚಾರ್ನ ಮಾಡಿದ್ದಾರೆ ನಮ್ಮ ಪ್ರಕಾಶ್ ರಾವ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಟೇಸ್ಟ್ ಮಾಡ್ಬೋದಾ ಮಿಸ್ಟರ್ ಪ್ರಕಾಶ್ ರಾವ್? ಮಾಡಿ. ಒಂದು ಸ್ಮಾಲ್ ಡೌಟು, ಯಾವ ಉಪ್ಪಿನಕಾಯಿ ಗೊಜ್ಜು ಹಾಕೋಬೇಕು? ಹಾಕೋಬೋದು ಸರ್. ಮಾವಿನಕಾಯಿ ಬೇರೆ ಥರ ಹುಳಿ ಇರುತ್ತೆ.
ನೆಲ್ಲಿಕಾಯಿ ಬೇರೆ ಥರ ಇರುತ್ತೆ. ಲೆಮನ್ ಹಾಕೊಳ್ಳಿ, ಲೆಮನ್ ಚೆನ್ನಾಗಿರುತ್ತೆ. ಇದು ಲೆಮನ್ ಹಾಕಿರೋದು ನಾವು. ಅಂದ್ರೆ ನಿಂಬೆಹಣ್ಣಿನ ಉಪ್ಪಿನಕಾಯಿಯ ಗೊಜ್ಜನ್ನ ಹಾಕಿ ಮಾಡಿರ್ತಕ್ಕಂಥ ಚಿಕನ್ ಇದು ಸಿಕ್ಕಾಪಟ್ಟೆ ಸಖತ್ತಾಗಿದೆ. ತಂದೂರಿ ಮಾಡ್ಕೊಂಡು ಸಖತ್ತಾ ಇರುತ್ತೆ. ಗ್ರೇವಿ ಮಾಡ್ಕೋಬೋದು ನಾವು. ಚಪಾತಿ ಜೊತೆ ಚೆನ್ನಾಗಿರುತ್ತೆ ಗ್ರೇವಿ ಅಂದರೆ. ಸ್ವಲ್ಪ ಗ್ರೇವಿ ಥರ ಮಾಡ್ಬೋದು. ಈಗ ನಾವು ಕೇಟ್ರಿಂಗ್ ಎಲ್ಲ ಚೆನ್ನಾಗಿ ಈ ಥರ ಎಲ್ಲ ಮಾಡ್ಕೊಡ್ತೀವಿ ನಾವು ಕೇಳಿದ್ವಿ. ಹುಳಿ ಇದೆಯಾ? ಏನಿಲ್ಲ, ಹುಳಿ ಕಾಣಲ್ಲ. ನಾವು ನೋಡ್ಕೊಂಡು ಹಾಕೋಬೇಕು ಅಷ್ಟೇ. ಫಸ್ಟಾಗಿದೆ. ಈ ಥರ ಚಿಕನನ್ನು ತಿನ್ನಬೇಕು, ಒಳ್ಳೆ ಈ ಚಿಕನ್ಗಳನ್ನು ಮಾಡಿಸ್ಕೋಬೇಕು. ಪ್ರಕಾಶ್ ರಾವ್ ಹತ್ರ ಒಳ್ಳೆ ಸ್ವೀಟನ್ನು ತಿನ್ನಬೇಕು ಅಂತ ಏನಿದ್ರೆ ಪ್ರಕಾಶ್ ರಾವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಕಾಶ್ ಅವರೇ ನಂಬರ್ ಹೇಳಿ ಸರ್. 99 45 45 07 07 46 4680. ಪ್ರಕಾಶ್ ಅವರೇ ಸಿಗ್ತಾರೆ. ಮಾತಾಡಿ ಚಿಕನ್ ಆಚಾರನ ಮಾಡಿಸ್ಕೊಡಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಚಿಕನ್ ಮಾಡಿದ್ದಾರೆ ಪ್ರಕಾಶ್ ಅವರು. ತಿನ್ನು ಖಾಲಿ ಮಾಡಬೇಕು ಮುರಳಿಯವರೇ, ಆಮೇಲೆ ತಿನ್ನಿ. ಫಸ್ಟು ಕಾರ್ಯಕ್ರಮ ಮುಗಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೀವು ಸಹ ಭಾಗವಹಿಸ್ಬೋದು. ವೆರಿ ಸಿಂಪಲ್. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನ ಕರ್ಸ್ಕೊಳ್ತೀವಿ. ನಿಮ್ಮ ಕಿರುಚಿಗೋಸ್ಕರ ನಾವು ಕಾಯ್ತಾ ಇದೀವಿ ಅಂತ ತಿಳಿಸಿ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ಸುಚಿತಾ ಅವರು ಒಳ್ಳೆ ಈವೆಂಟನ್ನು ಶುರು ಮಾಡಿದ್ದಾರೆ. ಒಳ್ಳೊಳ್ಳೆ ಈವೆಂಟ್ಗಳು, ಮದುವೆಗಳು, ಬಿಗ್ ರೂಟಗಳಿಗೆ ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 9731909496 ಈ ನಂಬರ್ಗೆ ಫೋನ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ, ಮತ್ತೆ ಹೊಸ ರುಚಿ ನೋಡೋಣ.